Hello students, I welcome you all to this class. Today we shall discuss this short story, Who Moved My Cheese, written by Spencer Johnson, Dr. Spencer Johnson. This short story is a very meaningful one. It has a lesson for all of us, and it is something which should always inspire us, which should always keep us moving. ಓಕೆ ಈ ಈ ಒಂದು ಶಾರ್ಟ್ ಸ್ಟೋರಿ ಅದಲ್ಲ, ಇದು ಭಾಳ ನಮಗೆ ಒಂದು ಇನ್ಸ್ಪೈರಿಂಗ್ ಶಾರ್ಟ್ ಸ್ಟೋರಿ ಆಗಿ ಪರಿಣಮಿಸ್ತು. ಆಮೇಲೆ ಇದು ನಮ್ಮಲ್ಲಿ ಯಾವತ್ತೂ ಒಂದು ಸ್ಫೂರ್ತಿಯ ಸೆಲೆಯನ್ನು, ಆಮೇಲೆ ನಾವು ಮಾಡುವಂಥ ಒಂದು ತಪ್ಪಿನ ಅರಿವನ್ನು ನಮಗೆ ಸದಾ ಮಾಡಿಕೊಡ್ತಿರ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವು ಫ್ರೆಂಡ್ಸ್ ತಮ್ಮ ಹೈಸ್ಕೂಲ್ ಯೂನಿಯನ್ ಇವರ ಒಂದು ಹೈಸ್ಕೂಲ್ ರಿಯೂನಿಯನನ್ನು ಇವರು ಮಾಡ್ತಿರ್ತಾರೆ. ಆ ರಿಯೂನಿಯನ್ನೊಳಗೆ ಎಲ್ಲ ಫ್ರೆಂಡ್ಸು, ಕ್ಲಾಸ್ಮೇಟ್ಸು ಇವರು ಏನಿರ್ತಾರೋ ಒಂದು ಕಡೆ ಸೇರಿರ್ತಾರೆ. ಸೊ ಇವರೆಲ್ಲ ತಮ್ಮ ತಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇವರು ಮಾತಾಡ್ತಾ ಇರ್ತಾರೆ. ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡತ್ತಾರೆ, ಏನೇನಾಯಿತು, ಯಾವ ಥರ ಚಾಲೆಂಜಸ್ ಬಂದವು, ಯಾವ ಥರ ಇವರೆಲ್ಲ ಹೊರಗೆ ಹೊಮ್ಮಿದ್ರು ಸಕ್ಸಸ್ಫುಲ್ಲಾಗಿ. ಓಕೆ, ಈ ಥರ ಎಲ್ಲ ಡಿಸ್ಕಷನ್ ನಡೀತಾ ಇದೆ. ಸೊ ಈ ಒಂದು ಡಿಸ್ಕಷನಲ್ಲಿ ಮೈಕಲ್ ಎನ್ನುವ ಒಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಒಂದು ಸ್ಟೋರಿಯನ್ನು ಹೇಳ್ತಾನೆ. ಸೊ ಹೇಗೆ ಎರಡು ಇಲಿಗಳು ಆಮೇಲೆ ಇಬ್ಬರು ಮನುಷ್ಯರು, ಒಂದು ಚಿಕ್ಕ ಮನುಷ್ಯರಿಗೆ ಹ್ಯೂಮನ್ ಬೀಯಿಂಗ್ಸ್, ಇವರು ಯಾವ ರೀತಿ ಒಂದು 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 ಮೇಜ್ ಒಳಗೆ, ಓಕೆ, ಒಂದು ಚಕ್ರವ್ಯೂಹದೊಳಗೆ, ಒಂದು ಜಟಿಲವಾದಂಥ ಒಂದು ವಾತಾವರಣದೊಳಗೆ ಹೇಗೆ ಇವರು ಒಂದು ಗಿಣ್ಣನ್ನು, ಅಂದರೆ ಒಂದು ಚೀಸ್ ಅಥವಾ ಗಿಣ್ಣು, ಓಕೆ, ದ್ಯಾಟ್ ಬೇಕರಿ ಪ್ರಾಡಕ್ಟ್, ಓಕೆ, ವಿಚ್ ಈಸ್ ಮೇಡ್ ಬೈ ಪ್ರೆಸ್ಸಿಂಗ್ ಕರ್ಡ್ ಅಥವಾ ಅದನ್ನು ಒಂದು ಏನು ಡೈರಿ ಪ್ರಾಡಕ್ಟ್ ಅದಲ್ಲ, ಅದನ್ನು ಇವರು ಯಾವ ರೀತಿ ಇವರು ಶೇಖರಣೆ ಮಾಡಿಟ್ಟಿರ್ತಾರೆ, ಅದರ ಶೇಖರಣೆ ಮಾಡಿದಂಥ ಒಂದು ಪ್ರದೇಶದಲ್ಲಿ ಇವರು ಹೇಗೆ ಅದನ್ನು ಎಂಜಾಯ್ ಮಾಡ್ತಿರ್ತಾರೆ. ಆ ಒಂದು ದಿವಸ ಏನಾಗ್ತದಪ್ಪ, ಅಲ್ಲಿದ್ದಂಥ ಚೀಸ್ ಮಾಯವಾದ ಮೇಲೆ ಯಾವ ರೀತಿ ಇವರು ಆ ಒಂದು ಸಿಚುವೇಶನ್ಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನು ಈ ಸ್ಟೋರಿ ನಮ್ಗೆ ಹೇಳ್ತದೆ. ಆಮೇಲೆ ಈ ಸ್ಟೋರಿ ಮುಖಾಂತರ ನಾವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಆ ಚೀಸ್ ಇರದೇ ಇದ್ದಾಗ ಒಬ್ಬೊಬ್ಬರ ರಿಯಾಕ್ಷನ್ ಹೇಗಿತ್ತು. ಈಗ ಹೆಮ್ ಅಂತ ಒಬ್ಬ ಕ್ಯಾರೆಕ್ಟರ್ ಬರ್ತಾನೆ, ಅವನ ರಿಯಾಕ್ಷನ್ ಹೇಗಿತ್ತು. ಏನೊಬ್ಬ ಕ್ಯಾರೆಕ್ಟರ್ ಬರ್ತಾನೆ, ಅವನ ರಿಯಾಕ್ಷನ್ ಹೇಗಿತ್ತು. ಮತ್ತು ಅವು ಎರಡು ಇಲಿಗಳು ಅವು ಯಾವ ಥರ ರಿಯಾಕ್ಟ್ ಮಾಡಿದವು ಅನ್ನೋದನ್ನು ಇಲ್ಲಿ ಭಾಳ ಚೆನ್ನಾಗಿ ಸ್ಪಷ್ಟವಾಗಿ ನಮಗೆ ಹೇಳೋ ಮೂಲಕ ಇವ್ರು ಇನ್ನೊಂದು ಏನು ನಾವು ಮೆಸೇಜ್ ಕೊಡ್ತಾರಪ್ಪ ಅಂತಂದ್ರೆ, ನಾವು ಕೂಡ ನಾವು ಯಾವುದೇ ಒಂದು ವಾತಾವರಣದಲ್ಲಿ ವರ್ಕ್ ಮಾಡಲಿ, ಯಾವುದೇ ಒಂದು ಪರಿಸ್ಥಿತಿಯಲ್ಲಿರಲಿ, ಆ ಪರಿಸ್ಥಿತಿಯ ಆಗು ಹೋಗುಗಳನ್ನು ಲೆಕ್ಕ ಮಾಡಿ, ಆ ಪರಿಸ್ಥಿತಿಯ ಒಂದು ಚಾಲೆಂಜಸನ್ನು ನಾವು ಡಿಸರ್ನ್ ಮಾಡಿ ಅಥವಾ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೇಗೆ ಮುನ್ನುಗ್ಗಬೇಕು, ಯಾರು ಏನೇ ಅಂದರೂ ಕೂಡ ಅದಕ್ಕೆ ಕಿವಿ ಕೊಡದೆ, ನೆಗೆಟಿವಿಟಿಗೆ ಸ್ವಲ್ಪನೂ ಕೂಡ ಸ್ಪೇಸ್ ಕೊಡದೆ ನಾವು ಹೇಗೆ ಮುನ್ನುಗ್ಗಬೇಕು ಅನ್ನೋದನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಸೊ shall I start the story? Okay, so please follow me in this text. Who moved my cheese? The story. Once, long ago, in a land far away, there lived 4 little characters who ran through a maze looking for cheese to nourish them and make them happy. ಒಂದು ಸಲ ಒಂದು ಪ್ರದೇಶದಲ್ಲಿ, ಓಕೆ, ಅಲ್ಲಿ 4 ಪಾತ್ರಗಳು, ಓಕೆ, 4 ಕ್ಯಾರೆಕ್ಟರ್ಗಳು ಇರ್ತವೆ. ಹೂ ರ್ಯಾನ್ ಥ್ರೂ ಅ ಮೇಜ್ ಅಂದರೆ ಒಂದು ಚಕ್ರವ್ಯೂಹ, ಓಕೆ, ಒಂದು ಜಟಿಲವಾದಂಥ ಒಂದು ಕಾಂಪ್ಲೆಕ್ಸ್ ಆದಂಥ ಒಂದು ಪ್ರದೇಶ. ಓಕೆ, ಸೊ ಅಲ್ಲಿ ಇವರು ಏನನ್ನು ಹುಡುಕ್ತಿರ್ತಾರಪ್ಪ ಅಂತಂದ್ರೆ ಚೀಸ್ ಅಂದರೆ ಇಟ್ಸ್ ಡೈರಿ ಪ್ರಾಡಕ್ಟ್, ಓಕೆ, ಗಿಣ್ಣು ಅಂತೀವಲ್ಲ, ದ್ಯಾಟ್ ಈಸ್ ಚೀಸ್. ಅದು ಅವರಿಗೆ ಆಹಾರ ಇದ್ದಂಗೆ ಅವರ ಆಹಾರ ಚೀಸ್ ಆಗಿತ್ತು. ಆಮೇಲೆ ಅದನ್ನು ತಿಂದ ಮೇಲೆ ಕೂಡ ಅವರು ಭಾಳ ಸಂತೋಷಭರಿತವಾಗಿ ಇರ್ತಿದ್ರು. ಸೊ ಹೀಗೆ ಅವರು ಡೈಲಿ ಅವರ ಕಾಲ ಹೇಗೆ ಕಳೀತಿದ್ರಪ್ಪ ಅಂದರೆ ಆ ಚೀಸನ್ನು ತಿನ್ನೋದು, ಆಮೇಲೆ ಹ್ಯಾಪಿ ಆಗಿರೋದು. ಓಕೆ, ಸೊ ದಿಸ್ ವಾಸ್ ದ ಡೈಲಿ ರೂಟೀನ್. 2 were mice named Sniff and Scurry, and 2 were little people, beings who were as small as mice but who looked and acted a lot like people today. Their names were Hem and Haw. ಓಕೆ, ಸೊ ಅವು 4 ಜನ ಪಾತ್ರದಲ್ಲಿ ಯಾರಿದ್ರಪ್ಪ, 4 ಪಾತ್ರಗಳಲ್ಲಿ ಯಾರ್ಯಾರು ಇದ್ರಪ್ಪ ಅಂತಂದರೆ, ಒಬ್ಬ ಸ್ನಿಫ್, ಓಕೆ, 2 ಇಲಿಗಳಿದ್ದು. ಆ 2 ಇಲಿಗಳಲ್ಲಿ ಒಂದು ಇಲಿಯ ಹೆಸರು ಏನಿತ್ತು, ಸ್ನಿಫ್ ಮೀನ್ಸ್ ಈ ಸ್ಮೆಲ್ ಮಾಡ್ತೀವಲ್ಲ, ದ್ಯಾಟ್ ಈಸ್ ನೋನ್ ಎಸ್ ಸ್ನಿಫಿಂಗ್. ಅಂದರೆ ಈ ಮೂಗಿನಲ್ಲಿ ಒಂಥರ ಸೇದ ಧ್ವನಿ, ಒಂಥರ ಸೊರಗುಟ್ಟುವಿಕೆಯಿಂದ ಜೋರಾಗಿ ಸ್ಮೆಲ್ ಮಾಡ್ತಾರಲ್ಲ, ಆ ಥರ ಅಂಥ ಒಂದು ವರ್ಡಿಗಲ್ಲೇ ಇಲ್ಲಿ ಆ ಒಂದು ಕ್ಯಾರೆಕ್ಟರ್ಗೆ ಕೊಟ್ಟಿರೋದು ಏನು ಹೆಸರು ಕೊಟ್ಟಾರಪ್ಪ ಅಂದರೆ ಸ್ನಿಫ್ ಅಂತಲೇ ಕೊಟ್ಟಾರೆ. ಇನ್ನೊಂದು
ಸ್ಕರಿ ಅಂದರೆ ಸರಸರನೆ ಓಡ್ತಾರೆ, ಸೊ ವೇಗವಾಗಿ ಓಡ್ತಾರಲ್ಲ, ಸೊ ಆ ಥರ ಒಂದು ಇಲ್ಲಿ ಸ್ನಿಫ್ ಮಾಡಿದ್ರೆ, ಒಂದು ಇಲ್ಲಿ ಸ್ಮೆಲ್ ಮಾಡಿದ್ರೆ, ಇನ್ನೊಂದು ಸ್ಕರಿ ಅನ್ನೋದು ಅದನ್ನು ಹುಡ್ಕೊಂತ ಬೇಗ ಅಥವಾ ಮುಂದೆ ಓಡ್ತಾ ಇರ್ತದೆ. ಸೊ ಹೀಗಾಗಿ ಇವರ ಒಂದು ಹಾವಭಾವವನ್ನು ಅಥವಾ ಇವರ ಒಂದು ಸ್ವಭಾವಕ್ಕೆ ತಕ್ಕಂತೆ ಹೆಸರು ಕೊಟ್ಟಾರೆ ಇಲ್ಲಿ, ಸ್ನಿಫ್ ಆ್ಯಂಡ್ ಸ್ಕರಿ. ಆ್ಯಂಡ್ 2 were little people. ಓಕೆ, ಇಬ್ಬರು ಜನ, ಇನ್ನೂ ಇಬ್ಬರು ಯಾರಿದ್ರಪ್ಪ, ಜನ. ಓಕೆ, ಲಿಟಲ್ ಪೀಪಲ್ ಚಿಕ್ಕರು. ಆಮೇಲೆ ಬೀಯಿಂಗ್ಸ್ ಹೂ ಆರ್ ಆ್ಯಸ್ ಸ್ಮಾಲ್ ಆಸ್ ಮೈಸ್, ಅಂದರೆ ಇಲ್ಲಿಯ ಸೈಜ್ನವರೇ. ಓಕೆ, ಬಟ್ ಹೂ ಲುಕ್ಡ್ ಆ್ಯಂಡ್ ಆ್ಯಕ್ಟೆಡ್ ಅ ಲಾಟ್ ಲೈಕ್ ಪೀಪಲ್ ಟುಡೇ. ಓಕೆ, ಅಂದರೆ ಈಗಿನ ಕಾಲದ ಜನರು ಹೇಗಿದ್ರು ಅದೇ ಥರ, ಅಂದರೆ ನಮ್ಮ ಸಾಮಾನ್ಯ ಜನರು ಹೇಗಿರ್ತಾರೆ ಅದೇ ಥರ. ಓಕೆ, ದೇ ನೇಮ್ಸ್ ವರ್ ಹೆಮ್ ಆ್ಯಂಡ್ ಹಾ. ಓಕೆ, ಈ ಹೆಮ್ ಆ್ಯಂಡ್ ಹಾ 2 ಕ್ಯಾರೆಕ್ಟರ್ಸ್ ಹೆಂಗೆ ಬಂತಪ್ಪ ಅಂತಂದ್ರೆ, ಹೆಮ್ ಆ್ಯಂಡ್ ಹಾ ಅಂತೇಳಿ ಇಂಗ್ಲೀಷಲ್ಲಿ ಒಂದು ಪದ. ಓಕೆ, ಇಲ್ಲಿ ಏನಪ್ಪ ಅಂತಂದ್ರೆ, ಇದರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ತೀರ್ಮಾನಿಸಲಾಗದಂಥ ಒಂದು ಸ್ಥಿತಿ. ಓಕೆ, ಹೆಸಿಟೇಷನ್ ಇರ್ತದೆ, ಮಾಡಬೇಕೋ ಮಾಡಬಾರ್ದು, ಹೋಗಬೇಕೋ ಹೋಗಬಾರ್ದು. ಓಕೆ, ಸೊ ಇದೇ ಒಂದು ಸಿಚುವೇಶನನ್ನು ಒಂದು ಗಮನದಲ್ಲಿಟ್ಕೊಂಡು, ಅಥವಾ ಈ ಒಂದು ಕಂಡೀಷನ್ನ ಗಮನದಲ್ಲಿಟ್ಕೊಂಡು ಇನ್ನೂ 2 ಕ್ಯಾರೆಕ್ಟರ್ಗಳ ಹೆಸರು ಏನು ಕೊಟ್ಟಾರಪ್ಪ ಅಂತಂದರೆ ಹೆಮ್ ಆ್ಯಂಡ್ ಹಾ. ಒಬ್ಬ ಹೆಮ್ಮು, ಇನ್ನೊಬ್ಬನು ಹಾ. ಸೊ ಡ್ಯೂ ಟು ದರ್ ಸ್ಮಾಲ್ ಸೈಜ್ ಇಟ್ ವುಡ್ ಬಿ ಈಸಿ ನಾಟ್ ಟು ನೋಟಿಸ್ ವಾಟ್ ದ 4 of them were doing. But if you looked closely enough, you could discover the most amazing things. Okay, so ಅವರ ಚಿಕ್ಕ ಗಾತ್ರವನ್ನು ನಾವು ಗಣನೆಗೆ ತಗೊಂಡಾಗ, ಓಕೆ, ಡ್ಯೂ ಟು ದ ಸ್ಮಾಲ್ ಸೈಜ್ ಇಟ್ ವುಡ್ ಬಿ ಈಸಿ ನಾಟ್ ಟು ನೋಟಿಸ್ ವಾಟ್ ದ 4 of them were doing. ಓಕೆ, ಅವ್ರು ಏನು ಮಾಡ್ತಾರೆ, ಏನು ಮಾಡಲಿಕ್ಕಿಲ್ಲ ಅನ್ನೋದು ನಮಗೆ ಅಷ್ಟು ಈಸಿಯಾಗಿ ನೋಡಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾವು ಅದನ್ನು ಕ್ಲೋಸ್ ಆಗಿ ಅನಾಲಿಸಿಸ್ ಮಾಡಿದಾಗ, ನಾವು ಭಾಳ ಹತ್ತಿರದಿಂದ ನೋಡಿದಾಗ ನಮಗೆ ಕೆಲವು ಹೊಸ ವಿಚಾರಗಳು, ಭಾಳ ಕುತೂಹಲಕಾರಿಯಾದಂಥ ವಿಚಾರಗಳು, ಆಮೇಲೆ ಭಾಳ ಅಮೇಝಿಂಗ್ ವಿಚಾರಗಳು ನಮಗೆ ಇಲ್ಲಿ ಕಾಣಲು ಸಿಗ್ತವೆ. ಓಕೆ, ಸೊ ಎವ್ರಿ ಡೇ ದಿ ಮೈಸ್ ಆ್ಯಂಡ್ ದ ಲಿಟಲ್ ಪೀಪಲ್ ಸ್ಪೆಂಡ್ ಟೈಮ್ ಇನ್ ದ ಮೇಸ್ ಲುಕಿಂಗ್ ಫಾರ್ ದೇರ್ ಓನ್ ಸ್ಪೆಷಲ್ ಚೀಸ್. ಸೊ ಇವ್ರು ಏನು ಮಾಡ್ತಿದ್ರಪ್ಪ ಅಂತಂದರೆ, ಪ್ರತಿ ದಿವಸ ಈ 2 ಇಲಿಗಳು ಮತ್ತು ಅವರಿಬ್ಬರು 2 ಜನ, ಅಂದರೆ ಇವರು ಹೆಮ್ಮು ಮತ್ತು ಹಾ ಏನು ಮಾಡ್ತಾಯಿದ್ರಪ್ಪ ಅಂತಂದ್ರೆ, ಆ ಮೇಜ್ನಲ್ಲಿ ಕಾಲ ಕಳೀತಿದ್ರು. ಓಕೆ, ದೇ ಯೂಸ್ ಟು ಸ್ಪೆಂಡ್ ಟೈಮ್ ಇನ್ ದ ಮೇಜ್. ಓಕೆ, ಆ ಒಂದು ಚಕ್ರವ್ಯೂಹದಲ್ಲಿ ಒಂದು ಟೈಮನ್ನು ಇವ್ರು ಸ್ಪೆಂಡ್ ಮಾಡ್ತಾಯಿದ್ರು. ಅವ್ರು ಯಾವುದಕ್ಕೆ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಅವ್ರದ್ದು, ದೇ ವಾಂಟೆಡ್ ಟು ಲುಕ್ ಫಾರ್ ದೇರ್ ಓನ್ ಸ್ಪೆಷಲ್ ಚೀಸ್. ಓಕೆ, ಅಲ್ಲಿ ತಮಗೆ ಬೇಕಾದಂಥ ಒಂದು ಗಿಣ್ಣನ್ನು ಅವರು ಪಡೆಯೋದಕ್ಕೋಸ್ಕರ ಹೋಗ್ತಾ ಇರ್ತಾರೆ. ದಿ ಮೈಸ್ ಸ್ನಿಫ್ ಆ್ಯಂಡ್ ಸ್ಕರಿ, possessing simple brains and good instincts, searched for the hard nibbling cheese they liked, as mice often do. ಸೊ ಹೇಗೆ ಇಲಿಗಳು ತಮ್ಮ ಸ್ವಭಾವಕ್ಕನುಗುಣವಾಗಿ ಸ್ಮೆಲ್ ಮುಖಾಂತರ ಹೇಗೆ ಈ ಗಿಣ್ಣನ್ನು ಪತ್ತೆ ಹಚ್ತಾವಲ್ಲ, ಓಕೆ, ಅದೇ ರೀತಿ ಅವು ಕೆಲಸ ಮಾಡ್ತಾಯಿದ್ವು. ಓಕೆ, ದೆನ್ ಈಗ ದ 2 little people, Ham and Haw, used their complex brains filled with many beliefs and emotions to search for a very different kind of cheese with a capital C, which they believed would make them feel happy and successful. ನೋಡ್ರಿ, ಆದರೆ ಇವರು ಇಬ್ಬರು ಇದ್ದಾರಲ್ಲ, ಹೆಮ್ ಆ್ಯಂಡ್ ಹಾ, ಇವ್ರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ತಮ್ಮ ಕಾಂಪ್ಲೆಕ್ಸ್ ಬ್ರೈನ್ಸ್. ಓಕೆ, ಇವರ ಬ್ರೈನ್ಸ್ ಹೇಗಿದ್ದವು, ಇವ್ರ ಬ್ರೈನ್ಸ್ಗಳು ಕಾಂಪ್ಲೆಕ್ಸ್ ಆಗಿದ್ದವು, ಸಿಂಪಲ್ ಆಗಿರಲಿಲ್ಲ. ಓಕೆ, ದೇ ಯೂಸ್ ಟು ಥಿಂಕ್ ಇನ್ ಅ ವೆರಿ ಕಾಂಪ್ಲೆಕ್ಸ್ ಮ್ಯಾನರ್. ಸೊ ಆ ಇಲಿಗಳು ಹೇಗೆ ಸಿಂಪಲ್ ಆಗಿ ಥಿಂಕ್ ಮಾಡ್ತಾಯಿದ್ವು, ಹೌದಪ್ಪ ಈ ಪ್ಲೇಸಲ್ಲಿ ಇಲ್ಲಪ್ಪ ಅಂತ ನಾವು ಬೇರೆ ಪ್ಲೇಸಲ್ಲಿ ಸರ್ಚ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ವಲ್ಲ, ಆ ರೀತಿ ಇವ್ರು ಮಾಡ್ತಾ ಇರಲಿಲ್ಲ. ದೇ ಯೂಸ್ಡ್ ಕಾಂಪ್ಲೆಕ್ಸ್ ವೇ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ಸ್. ಆ್ಯಕ್ಚುಲಿ ದೇ ವಾಂಟೆಡ್ ಟು ಓವರ್ ಅನಲೈಸ್. ಓಕೆ, ದೇ ಯೂಸ್ ಟು ಓವರ್ ಅನಲೈಸ್. ಒಂದು ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಅದ್ರ ಸೊಲ್ಯೂಷನ್ ಹೋಗೋ ಬದಲಾಗಿ ಅದು ಯಾಕಾಯಿತು, ಏನಾಯಿತು, ಈ ಥರ ಅದನ್ನು ಓವರ್ ಅನಾಲಿಸಿಸ್ ಮಾಡೋದು. ಓಕೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ರು. ಓಕೆ, ಸೊ ಫಿಲ್ಡ್ ವಿತ್ ಮೆನಿ ಬಿಲೀಫ್ಸ್ ಆ್ಯಂಡ್ ಎಮೋಷನ್ಸ್ ಟು ಸರ್ಚ್ ಫಾರ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಚೀಸ್ with a capital C, which they believed would make them feel happy and successful. ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಚೀಸನ್ನು, ಒಂದು ಹೊಸ ರೀತಿಯಾಗಿ ಒಂದು ಗಿಣ್ಣನ್ನು ಇವರು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. As different as the mice and the little people were, they shared something in common. ಓಕೆ, ಇವರಿಬ್ಬರು ಕೂಡ, ಅಂದರೆ 2 ಇಲಿಗಳು ಮತ್ತು ಇವರು ಹೆಮ್ ಆ್ಯಂಡ್ ಹಾ ಇಬ್ಬರ ಶೈಲಿ ಮತ್ತು ಇವರಿಬ್ಬರು ತಮ್ಮ ಬೇರೆ ಬೇರೆ ಭಿನ್ನ ಸ್ವಭಾವದವರಾಗಿದ್ದರೂ ಕೂಡ ಅವರು ಡೈಲಿ ಒಂದು ಕೆಲಸವನ್ನು ಕಾಮನ್ ಆಗಿ ಮಾಡ್ತಾಯಿದ್ರು. ಹೆಂಗಪ್ಪ, ಇಬ್ಬರು ಮಾಡುವಂಥ ಕೆಲಸ ಸೇಮ್ ಆಗಿರ್ತೈತೆ. ಹೇಗಪ್ಪ, ಫಾರ್ ಎಕ್ಸಾಂಪಲ್, ಎವ್ರಿ ಮಾರ್ನಿಂಗ್, ಪ್ರತಿದಿನ ಮುಂಜಾನೆ, ದೇ ಈಚ್ ಪುಟ್ ಆನ್ ದೇರ್ ಜಾಗಿಂಗ್ ಸೂಟ್ಸ್ ಆ್ಯಂಡ್ ರನ್ನಿಂಗ್ ಶೂಸ್. ಓಕೆ, ಸೊ ಜಾಗಿಂಗ್ ಬಟ್ಟೆಯನ್ನು ಹಾಕ್ಕೊಂಡು, ರನ್ನಿಂಗ್ ಶೂಸನ್ನು ಹಾಕ್ಕೊಂಡು
left their little homes and raced out into the maze looking for their favorite cheese. ನೋಡಿ, ಸೊ 4 ಜನ ಆ ಮೇಜಲ್ಲಿ ಬೆಳಿಗ್ಗೆ ಬೇಗ ಎದ್ದು ತಮ್ಮ ಜಾಗಿಂಗ್ ಸೂಟ್ಸನ್ನು ಶೂಸ್ಗಳನ್ನು ಹಾಕ್ಕೊಂಡು ಹುಡುಕಾಡೋದಕ್ಕೆ, ಆ ಗಿಣ್ಣನ್ನು ಹುಡುಕಾಡೋದಕ್ಕೆ ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ಹೋಗ್ತಾಯಿದ್ರು. ದೇ ಯೂಸ್ ಟು ಗೋ ಆ್ಯಂಡ್ ಸಿ ಆ್ಯಂಡ್ ಚೆಕ್ the cheese that is in the maze. Okay, then the maze was a labyrinth of corridors and chambers, some containing delicious cheese, but there were also dark corners and blind alleys leading nowhere. It was an easy place for anyone to get lost. So ಈಗ ಆ ಮೇಜಲ್ಲಿ ಒಳಗೆ ಹೋದಾಗ ಹೆಂಗಿತ್ತಪ್ಪ ಅಲ್ಲಿ ವಾತಾವರಣಪ್ಪ ಅಂತಂದ್ರೆ ಅದು ಒಂದು ಲ್ಯಾಬಿರಿಂತ್, ಅಂದರೆ ಒಂದು ಹೆಂಗಿತ್ತಪ್ಪ ಅಂತಂದರೆ ಅದು ಒಂದು ಚಕ್ರವ್ಯೂಹ ಥರ, ಅದೊಂದು ಗೊಂದಲಮಯವಾದಂಥ ವಾತಾವರಣದಲ್ಲಿ. ಅಂದರೆ ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ ನಾವು ಮಾಡುವಂಥ ಸಿಚುವೇಶನ್, ನಾವು ಇದ್ದಂಥ ಸಿಚುವೇಶನ್ ಅಥವಾ ನಾವು ಮಾಡುವಂಥ ಕೆಲಸ ಇದು ಕೂಡ ಗೊಂದಲಮಯವಾಗಿದ್ದಂಥದ್ದೇ. ಓಕೆ, ಆ ಒಂದು ಮೇಜನ್ನು ನಾವು ನಮ್ಮ ಎನ್ವೈರ್ನ್ಮೆಂಟ್ ಅಥವಾ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಅಥವಾ ನಾವಿದ್ದಂಥ ಒಂದು ಪ್ರದೇಶ ಅಂತ ಅಂದ್ಕೊಳ್ಳೋಣ. ಓಕೆ, ಅಥವಾ ನಾವು ಕೆಲಸ ಮಾಡುವ ಒಂದು ಪ್ಲೇಸ್ ಅಂತ ಅಂದ್ಕೊಳ್ಳೋಣ. ಓಕೆ, ದೆನ್ ಅದು ಹೆಂಗಿತ್ತಪ್ಪ ಅಂತಂದ್ರೆ ದೇರ್ ವರ್ ಆಲ್ಸೋ ಸಮ್ ಡಾರ್ಕ್ ಕಾರ್ನರ್ಸ್. ಅಲ್ಲಿ ಕೆಲವು ಏನಪ್ಪ ಅಂತಂದ್ರೆ ಡಾರ್ಕ್ ಕಾರ್ನರ್ಸ್, ಓಕೆ, ಒಂದು ಸ್ವಲ್ಪ ಹೆದರಿಕೆ ಹುಟ್ಟಿಸುವಂಥ ಕಾರ್ನರ್ಸ್ ಆಗಲಿ, ಸ್ವಲ್ಪ ಭಯ ಹುಟ್ಟಿಸುವಂಥ ಅಂದ್ರೆ ವಾತಾವರಣ ಆಗಲಿ, ಆ ಥರನೂ ಇತ್ತು. ಎಲ್ಲಾದರೂ ತಪ್ಪಿ ಏನಾದರೂ ಒಂದು ಪ್ಲೇಸಲ್ಲಿ ಹೋದರೆ ಅಥವಾ ಈ ಕಪ್ಪು ಪ್ರದೇಶದಲ್ಲಿ ಏನಾದರೂ ಒಂದು ಸ್ವಲ್ಪ ತಪ್ಪಿ ಹೋದ್ರೂ ಕೂಡ ಕಳ್ಕೊಳ್ಳುವಂಥ ಸ್ಥಿತಿ ಇತ್ತು. ಇಲ್ಲಿ ಆ್ಯಕ್ಚುಲಿ ಏನು ಹೇಳಕತ್ತಾರಪ್ಪ ಅಂತಂದ್ರೆ, ಈಗ ನಮ್ಮ ಲೈಫಲ್ಲಿ ಎಷ್ಟೋ ಚಾಲೆಂಜಸ್ ಬರ್ತಾವೆ. ಅದು ಹೆಂಗಿರ್ತದಪ್ಪ ಅಂತಂದರೆ, ಈಗ ನಾವು ಏನೋ ಒಂದು ವಿಷಯದ ಅನ್ವೇಷಣೆ ಅಥವಾ ಯಾವುದೋ ಒಂದು ವಸ್ತುವಿನ ಅನ್ವೇಷಣೆ ಅಥವಾ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಿರ್ತೀವಿ. ಇಂಥ ಡಾರ್ಕ್ ಸ್ಪಾಟ್ಸ್ ಆಗಲಿ ಅಥವಾ ಹೆದರಿಕೆ ಹುಟ್ಟಿಸುವಂಥ ಪ್ಲೇಸಸ್ ನಮ್ಮ ಕಣ್ಣು ಮುಂದೆ ಬರ್ಬೋದು, ಅಥವಾ ಯಾರಾದರೂ ನಮಗೆ ಡಿಮೋಟಿವೇಟ್ ಮಾಡೋರಾಗಲಿ ಅಥವಾ ಡಿಮಾರಲೈಸ್ ಮಾಡೋರು ಬರ್ಬೋದು. ಬಟ್ ಸ್ಟಿಲ್ ವಿ ಶುಡ್ ನಾಟ್ ಪೇ ಅಟೆನ್ಷನ್ ಟು ಆಲ್ ದೋಸ್ ಥಿಂಗ್ಸ್. ಓಕೆ, ವಿ ಶುಡ್ ಕೀಪ್ ಮೂವಿಂಗ್ ಅಂತ ಮುಖ್ಯ ಉದ್ದೇಶ. ಸೊ ಇಲ್ಲೇನು ಹೇಳ್ತಾರೆ ನೆಕ್ಸ್ಟ್, however, for those who found their way, the maze held secrets that let them enjoy a better life. The mice, Sniff and Scurry, used the simple trial and error method of finding cheese. They ran down one corridor, and if it proved empty, they turned and ran down another. They remembered the corridors that held no cheese and quickly went into new areas. ಸೊ ಇವರು ಏನಿತ್ತಪ್ಪ, ಮುಖ್ಯವಾಗಿ ಈ ಸ್ನಿಫ್ ಮತ್ತು ಸ್ಕರಿ ಏನು ಮಾಡ್ತಾ ಇದ್ರಪ್ಪ ಅಂದರೆ, ಇವ್ರದ್ದೊಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇರ್ತಿತ್ತು. ಇವಾಗ ಪ್ರಯತ್ನ ಮಾಡೋದು, ನೋಡೋದು, ಅಲ್ಲಿ ಇದ್ದಿರಲಿಲ್ಲಪ್ಪ ಅಂತ ಬೇರೆ ಪ್ರದೇಶಕ್ಕೆ ಹೋಗೋದು. ಓಕೆ, ದೇ ನೆವರ್ ಯೂಸ್ ಟು ವೇಸ್ಟ್ ಆರ್ ದೇ ನೆವರ್ ಇಂಡಲ್ಸ್ಡ್ ಇನ್ ವೇಸ್ಟಿಂಗ್ ಟೈಮ್. ಓಕೆ, ಸೊ ಇಲ್ಲಿ ಹೆಂಗಿತ್ತು, ದೇ ರ್ಯಾನ್ ಡೌನ್ ಒಂದು ಕಾರಿಡಾರಿಂದ ಇನ್ನೊಂದು ಕಾರಿಡರ್ಗೆ ಹೋಗಿ ನೋಡ್ತಾ ಇತ್ತು. ಅಲ್ಲೇನಾದರೂ ಚೀಸ್ ಇತ್ತು, ಓಕೆ, ಆ ಚೀಸನ್ನು ಇವ್ರು ಎಂಜಾಯ್ ಮಾಡ್ತಾಯಿದ್ರು. ಅದರ್ವೈಸ್ ಚೀಸ್ ಇರಲಿಲ್ಲಪ್ಪ ಅಂತಂದರೆ ಅವರು ಬೇರೆ ಏರಿಯಾಗಳಿಗೆ ಹೋಗ್ತಾಯಿದ್ರು. ಓಕೆ, ದೆನ್ Sniff would smell out the general direction of the cheese using his great nose and Scurry would race ahead. ನೋಡಿ, ಇಲ್ಲಿ ಸ್ನಿಫ್ ಏನು ಮಾಡ್ತಾ ಇತ್ತಪ್ಪ, ಒನ್ ಮಾರ್ಕ್ ಕ್ವಶನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ಸ್ನಿಫ್ ವುಡ್ ಸ್ಮೆಲ್ ಔಟ್ ದ ಜನರಲ್ ಡಿರೆಕ್ಷನ್ ಆಫ್ ದ ಚೀಸ್. ಸೊ ಸ್ಮೆಲ್ ಮಾಡಿ ಎಲ್ಲಿದಪ್ಪ, ಓಕೆ, ಅಂದರೆ ಈ ಚೀಸ್ ಎಲ್ಲಿದೆ ಅಂತ ಹೇಳಿ ಅದು ಹುಡುಕ್ತಾ ಇತ್ತು. ಯಾವುದು, ಸ್ನಿಫ್ ಹುಡುಕ್ತಾ ಇತ್ತು. ಅದು ಹುಡುಕಿದ್ರೆ ಸ್ಕರಿ ಏನು ಮಾಡ್ತಾ ಇತ್ತು, ಇಮಿಡಿಯೇಟಾಗಿ ಆ ಒಂದು ಡಿರೆಕ್ಷನಲ್ಲಿ ಓಡ್ತಾ ಇತ್ತು. ಓಕೆ, ದೇ ಗಾಟ್ ಲಾಸ್ಟ್ ಆಸ್ ಯು ಮೈಟ್ ಎಕ್ಸ್ಪೆಕ್ಟ್, went off in the wrong direction and often bumped into walls. ಒಂದೊಂದು ಸಲ ಅವರು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ, ಆ ಚೀಸನ್ನು ಹುಡುಕೋ ಪ್ರಯತ್ನದಲ್ಲಿ ತಪ್ಪು ಒಂದು ದಾರಿಯನ್ನು ಹಿಡಿದದ್ದು ಉಂಟು, ಆಮೇಲೆ ಅವರು ಲಾಸ್ಟ್ ಆಗಿದ್ದು ಉಂಟು, ಕಳ್ಕೊಂಡಿದ್ದು ಉಂಟು, ಆಮೇಲೆ ಏನು ಮಾಡ್ತಿದ್ರಪ್ಪ, ಒಂದೊಂದು ಸಲ ಕೊಲೈಡ್ ಆಗಿದ್ದು ಉಂಟು. ಓಕೆ, ದೇ ಯೂಸ್ ಟು ಡ್ಯಾಶ್, ಓಕೆ, ಡ್ಯಾಶ್ ಆಫ್ ಆರ್ ದೇ ರ್ಯಾನ್ ಇನ್ ಟು ವಾಲ್ಸ್. ಆಮೇಲೆ ಏನೋ ಒಂದು ಪ್ರಾಬ್ಲಮ್ ಅವರಿಗೆ ಪ್ರಾಬ್ಲಮ್ ಅವರಲ್ಲಿ ಬರ್ತಾ ಇತ್ತು ಅಂತ ಹೇಳಿ ನಾವು ಅನ್ಕೋಬೋದು. ಅರ್ಥ ಏನಪ್ಪ ಅಂತಂದರೆ, ಒಂದೊಂದು ಸಲ ನಾವು ಮಾಡುವಂಥ ಕೆಲಸದಲ್ಲಿ ಅಥವಾ ನಾವೇನೋ ನಾವು ಮುಟ್ಟುವಂಥ ಗುರಿಯ ದಾರಿಯಲ್ಲಿ ಏನಿರ್ತದಪ್ಪ ಅಂತಂದರೆ ಕೆಲವು ತೊಡಕುಗಳು ಬಂದೇ ಬರ್ತಾವೆ. ಬಟ್ ವಿ ಶುಡ್ ಕೀಪ್ ಮೂವಿಂಗ್ ಅಂತ ಅವರು ರೈಟ್ ಹೇಳ್ತಾ ಇದ್ದಾರೆ. ಬಟ್ ಆಫ್ಟರ್ ಎ ವೈಲ್ ದೇ ಫೌಂಡ್ ದೇರ್ ವೇ. ಓಕೆ, ಲೈಕ್ ದ ಮೈಸ್, the two little people, hem and haw, also used their ability to think and learn from their past experiences. However, they relied on their complex brains to develop more sophisticated methods of finding cheese. ಸೊ ಈ ಥರ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ ಮೈಸ್ಗಳು, ಅಂದರೆ ಏನು ಆ ಇಲಿಗಳು ಮುಂದೆ ಹೋಗಿ ಅವ್ರಿಗೆ ಏನು ಬೇಕೋ ಅದನ್ನು ಪಡೆದುಕೊಂಡ್ರೆ, ಹೆಮ್ ಆ್ಯಂಡ್ ಹಾಗಿರಲಿಲ್ಲ. ಓಕೆ, ಅವರು ತಾವು ಮನುಷ್ಯರಾಗಿದ್ರು ಅಂಥೇಳಿ ಅವರಿಗೆ ಸ್ವಲ್ಪ ಜಂಬ ಇತ್ತು. ಓಕೆ, ಆಮೇಲೆ ಅವ್ರಿಗೆ ಆ ಇಲಿಗಳು ಮಾಡುವಂಥ ಕೆಲಸ ಮಾಡಿದ್ರು ಕೂಡ ಸಿಂಪಲ್ ಇರ್ತಾವೆ. ಅವರು ಮಾಡುವಂಥ ಕೆಲಸವೇ ಬೇರೆ, ನಾವು ಮಾಡುವಂಥ ಕೆಲಸದ ಶೈಲಿಯೇ ಬೇರೆ. ಬಿಕಾಸ್ ವಿ ಆರ್ ಹ್ಯೂಮನ್ಸ್ ಅಂಡ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಅವ್ರಿಗೊಂದು ಅಹಂಭಾವನೆ ಬಂದಿರಬಹುದು.
ಸೊ ಅವ್ರು ಯಾವಾಗ ಏನು ಕೆಲಸ ಮಾಡ್ತಾರಪ್ಪ ಅಂದ್ರೆ ದೇ ರಿಲೈಡ್ ಆನ್ ದರ್ ಕಾಂಪ್ಲೆಕ್ಸ್ ಬ್ರೈನ್ಸ್ ಟು ಡೆವಲಪ್ ಮೋರ್ ಸಫಿಸ್ಟಿಕೇಟೆಡ್ ಮೆಥಡ್ಸ್ ಆಫ್ ಫೈಂಡಿಂಗ್ ಚೀಸ್. ಅಂದರೆ ಸಿಂಪಲ್ ಆಗಿ ಥಿಂಕ್ ಮಾಡ್ತಾ ಇರಲಿಲ್ಲ. ದೇ ಆಲ್ವೇಸ್ ಯೂಸ್ ಟು ಕಾಂಪ್ಲೆಕ್ಸ್ ಥಿಂಗ್ಸ್, ಮಿಕ್ಸಪ್ ಮಾಡೋದು, ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು, ಈ ಥರ ಕೆಲಸ ಮಾಡ್ತಾಯಿದ್ರು. ಓಕೆ, ಸಮ್ಟೈಮ್ಸ್ ದೇ ಡಿಡ್ ವೆಲ್, ಬಟ್ ಅಟ್ ಅದರ್ ಟೈಮ್ಸ್ ದೇರ್ ಪವರ್ಫುಲ್ ಹ್ಯೂಮನ್ ಬಿಲೀಫ್ಸ್ ಆ್ಯಂಡ್ ಎಮೋಷನ್ಸ್ ಟುಕ್ ಓವರ್ ಆ್ಯಂಡ್ clouded the way they looked at things. It made life in the maze more complicated and challenging. ಸೊ ಈಗ ಇವರು ಸಿಂಪಲ್ ಆಗಿ ಒಂದು ಕೆಲಸವನ್ನು ಮಾಡೋದು ಭಾಳ ಕಾಂಪ್ಲೆಕ್ಸ್ ಆಗಿ ಕೆಲಸ ಮಾಡಿದಾಗ ಅವರು ಹೋಗುವಂಥ ದಾರಿ ಭಾಳ ಕಠಿಣ ಆಗ್ತಿತ್ತು. ಅವ್ರು ತಗೋದು ಫಾರ್ ಎಕ್ಸಾಂಪಲ್ ಅವ್ರು ಏನು ಡಿಸಿಷನ್ ತೊಗೊಂಡ್ರು ಕೂಡ ಅದು ಭಾಳ ಕಾಂಪ್ಲೆಕ್ಸ್ ಆಗಿರ್ತಿತ್ತು, ಡಿಫಿಕಲ್ಟ್ ಆಗ್ತಿತ್ತು. ಸೊ ಚಾಲೆಂಜಿಂಗ್ ಆಗಿ ಇರ್ತಿತ್ತು, ಸಿಂಪಲ್ ಆಗ್ತಿರಲಿಲ್ಲ. ಓಕೆ, nonetheless, Sniff, Scurry, Hem and Haw all discovered in their own way what they were looking for. ಆದರೂ ಕೂಡ ಸ್ನಿಫ್ ಆ್ಯಂಡ್ ಸ್ಕರಿ, ಹೆಮ್ ಆ್ಯಂಡ್ ಹಾ ಎಲ್ಲರಿಗೂ ಏನು ಬೇಕಾಗಿತ್ತಲ್ಲ ಅದು ಸಿಕ್ತು. ದೇ ಈಚ್ ಫೌಂಡ್ ದರ್ ಓನ್ ಕೈಂಡ್ ಆಫ್ ಚೀಸ್ ಒನ್ ಡೇ ಅಟ್ ದಿ ಎಂಡ್ ಆಫ್ ಒನ್ ಆಫ್ ದಿ ಕಾರಿಡಾರ್ಸ್ ಇನ್ ಚೀಸ್ ಸ್ಟೇಷನ್ ಸಿ. ಓಕೆ, ಇವು 4 ಜನರಿಗೆ ಇವ್ರ ಹುಡುಕಾಟದಲ್ಲಿ ಸಕ್ಸಸ್ ಸಿಕ್ಕು. ಇವ್ರಿಗೆ ಚೀಸ್ ಎಲ್ಲಿ ಇಟ್ಟಿದ್ದಾರೆ ಅಂತೇಳಿ ಅದು ಗೊತ್ತಾಯಿತು. ಆ ಚೀಸ್ ಸ್ಟೇಷನ್ ಸಿ ಅಲ್ಲೇ ಇದೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅಲ್ಲಿ ಹೋಗ್ತಾರೆ. ಓಕೆ, ಅವ್ರು ಡಿಸ್ಕವರ್ ಮಾಡ್ತಾರೆ, ಅವ್ರಿಗೆ ಅದು ಚೀಸ್ ಸಿಗ್ತದೆ. ಓಕೆ, ದೆನ್ ಎವ್ರಿ ಮಾರ್ನಿಂಗ್ ಆಫ್ಟರ್ ದ್ಯಾಟ್ the mice and the little people dressed in the running gear and headed over to cheese station C. It wasn't long before they each established their own routine. ನೋಡಿ, ಎವ್ರಿ ಮಾರ್ನಿಂಗ್ ಈಗ ಎಲ್ಲದ ಚೀಸ್ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಅವ್ರು ಏನು ಮಾಡೋರು, ಪ್ರತಿದಿನ ಬೆಳಗ್ಗೆ ತಮ್ಮ ತಮ್ಮ ಜಾಗಿಂಗ್ ಸೂಟಲ್ಲಿ ಆಮೇಲೆ ಅವರು ಜಾಗಿಂಗ್ ಸೂಟ್ ಹಾಕ್ಕೊಂಡು ಬೆಳಗ್ಗೆ ಬೇಗ ಎದ್ದು ಹೋಗೋರು. ಇಟ್ ವಾಸಂಟ್ ಲಾಂಗ್ ಬಿಫೋರ್ ದೇ ಈಚ್ ಎಸ್ಟಾಬ್ಲಿಷ್ ದರ್ ಓನ್ ರುಟೀನ್. ಸೊ ಬೆಳಗ್ಗೆ ಹೋಗೋದು ಇವರ ಒಂದು ರುಟೀನ್ ಆಗಿಬಿಡ್ತು. ಎದ್ದು ಹೋಗಿ ಆ ಚೀಸ್ ಸ್ಟೇಷನಲ್ಲಿ ಇರೋದು ಇವರ ರುಟೀನ್ ಆಯಿತು. ಓಕೆ, ಸ್ನಿಫ್ ಆ್ಯಂಡ್ ಸ್ಕರಿ ಕಂಟಿನ್ಯೂ ಟು ವೇಕ್ ಅರ್ಲಿ ಎವ್ರಿ ಡೇ ಆ್ಯಂಡ್ ರೇಸ್ ಥ್ರೂ ದ ಮೇಸ್, ಆಲ್ವೇಸ್ ಫಾಲೋಯಿಂಗ್ ದ ಸೇಮ್ ರೂಟ್. ಸೊ ಸ್ನಿಫ್ ಮತ್ತು ಸ್ಕರಿ ಕಂಟಿನ್ಯೂ ಮಾಡ್ತಾ ಇದ್ರಪ್ಪ ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಅರ್ಲಿ ಅಂದರೆ ಭಾಳ ಬೇಗ ಎದ್ದು ಅವರು ಆ ಒಂದು ಸೇಮ್ ರೂಟಿಂದ ಏನು ಹೋಗಿರ್ತಾರಲ್ಲ ಅದೇ ಸೇಮ್ ರೂಟಿಂದ ಹೋಗಿ ಅವರು ತಮ್ಮ ಚೀಸ್ ಸ್ಟೇಷನ್ಗೆ ಹೋಗಿ ಮುಟ್ತಾರೆ, ಅಲ್ಲಿ ರೀಚ್ ಆಗ್ತಾರೆ. ಓಕೆ, ವೆನ್ ದೇ ಅರೈವ್ಡ್ ಎಟ್ ದ ಡೆಸ್ಟಿನೇಷನ್ ದ ಮೈಸ್ ಟುಕ್ ಆಫ್ ದ ರನ್ನಿಂಗ್ ಶೂಸ್, ಟೈಡ್ ದೆಮ್ ಟುಗೆದರ್ ಆ್ಯಂಡ್ ಹಂಗ್ ದೆಮ್ ಅರೌಂಡ್ ದ ನೆಕ್ಸ್. ನೋಡಿರಿ, ಆ ಒಂದು ಡೆಸ್ಟಿನೇಷನ್ಗೆ ಬಂದಾಗ ಅಥವಾ ಅವ್ರು ಹೋಗಿ ಮುಟ್ಟಬೇಕಾದಂಥ ಒಂದು ಪ್ಲೇಸಿಗೆ ಅವ್ರು ಮುಟ್ಟಿದಾಗ ಏನು ಮಾಡ್ತಿದ್ವಪ್ಪ ಅಂತಂದು 2 ಇಲಿಗಳು ತಮ್ಮ ಶೂಸನ್ನು ತೆಗೆದು ಓಕೆ ಅದನ್ನು ಕಟ್ಟಿ, ಅದನ್ನು ಲೇಸ್ಗಳನ್ನು ಕಟ್ಟಿ ಅದನ್ನು ತಮ್ಮ ಕೊರಳಿಗೆ ಹಾಕುತ್ತಾ ಇದ್ರು. ಓಕೆ, ಸೊ ದೇ ಕುಡ್ ಗೆಟ್ ಟು ದೆಮ್ ಕ್ವಿಕ್ಲಿ ವೆನ್ ಎವರ್ ದೇ ನೀಡೆಡ್ ದೆಮ್ ಅಗೇನ್. ಒಂದು ವೇಳೆ ಅದು ಯಾಕೆ ಹಂಗೆ ಹಾಕೋತಾ ಇದ್ರಪ್ಪ ಅಂತಂದರೆ ಇಮಿಡಿಯೇಟ್ಲಿ ಫಾರ್ ಎಕ್ಸಾಂಪಲ್ ಶೂಸ್ ಕಳೆದು ಬೇರೆ ಎಲ್ಲಾದರೂ ಇಟ್ಟರೆ ಒಂದೊಂದ್ಸಲ ಸಿಗ್ಬೋದು, ಸಿಗ್ಲಿಕ್ಕಿಲ್ಲ ಅಥವಾ ಕಳೆದು ಹೋಗ್ಬೋದು. ಸೊ ತಮ್ಮ ಕೊರಳಿಗೆ ಹಾಕೊಂಡ್ರೆ ಇಮಿಡಿಯೇಟಾಗಿ ಆ ಶೂಸ್ಗಳನ್ನ ತೆಗೆದು ಆ ಗಂಟು ಬಿಚ್ಚಿ ಮತ್ತೆ ಕಾಲಲ್ಲಿ ಹಾಕ್ಕೊಂಡು ದೇ ಕ್ಯಾನ್ ರನ್ ಅಂತ ಹೇಳಿ ಅವು ಪ್ಲ್ಯಾನ್ ಮಾಡಿ ತಮ್ಮ ಕೊರಳಿಗೆ ಹಾಕ್ಕೊಂಡು ಅವತ್ತು ರೆಡಿ ಇರ್ತಿದ್ವು. ಅಂದರೆ ಸಿಚುವೇಶನ್ ಏನು ಹೇಳ್ತಾರಪ್ಪ ರೈಟರ್ ಎಲ್ಲಪ್ಪ ಅಂತಂದರೆ ವಿ ಶುಡ್ ಆಲ್ವೇಸ್ ಬಿ ರೆಡಿ ಫಾರ್ ದ ಸಿಚುವೇಶನ್. ಓಕೆ, ಎನಿ ಚೇಂಜ್ ಇನ್ ದ ಸಿಚುವೇಶನ್ ಶುಡ್ ಇನ್ಸ್ಪೈರ್ ಅಸ್ ಟು ಮೂವ್ ಅಂತ ಹೇಳ್ತಾರೆ. ಅಂದರೆ ಬೇಕಾದಂಥ ಪರಿಸ್ಥಿತಿ ಬರಲಿ, ಅದು ಫಾರ್ ಎಕ್ಸಾಂಪಲ್ ಏನೇ ಸಿಚುವೇಶನ್ ಬರಲಿ, ಯಾವುದೇ ಥರ ಡಿಫಿಕಲ್ಟ್ ಸಿಚುವೇಶನ್ ಇರಲಿ, ಇಫ್ ಇಟ್ ಈಸ್ ಚಾಲೆಂಜಿಂಗ್ ವಿ ಶುಡ್ ಮೂವ್, ಇಫ್ ಇಟ್ ಈಸ್ ನಾಟ್ ಚಾಲೆಂಜಿಂಗ್ ವಿ ಶುಡ್ ಮೂವ್, ಆ್ಯಂಡ್ ಇಫ್ ಇಟ್ ಈಸ್ ಡಿಮಾಂಡಿಂಗ್ ವಿ ಶುಡ್ ಮೂವ್. ಓಕೆ, ಆ್ಯಂಡ್ ಈವನ್ ಇಫ್ ಸಮ್ ಪೀಪಲ್ ಸೇ ದಟ್ ಯು ಕಾಂಟ್ ಡೂ ಇಟ್, ಒಂದು ವೇಳೆ ಇದು ನಿಮ್ಮ ಕಡೆ ಆಗೋದಿಲ್ಲ, ಇದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ಯಾರಿಗೂ ಕಿವಿ ಕೊಡೋದೆ ವಿ ಶುಡ್ ಮೂವ್. ಓಕೆ, ದಟ್ ಇಸ್ ದ ಐಡಿಯಾ. Then they enjoyed the cheese. Okay, thus they used to enjoy the cheese. In the beginning, Hem and Haw also raced toward cheese station C every morning to enjoy the tasty new morsels that awaited them. But after a while, a different routine set in for the little people. So ಇದೇ ರೀತಿ ಚೀಸ್ ಸ್ಟೇಷನ್ ಸಿಗೆ ಪ್ರತಿದಿನ ಹೆಮ್ ಆ್ಯಂಡ್ ಹಾ ಕೂಡ ಹೋಗ್ತಾಯಿದ್ರು. ಅವರು ರೇಸ್ ಮಾಡ್ತಾಯಿದ್ರು, ಅವರು ಹೋಗ್ತಾಯಿದ್ರು. ಅಲ್ಲಿ ಹೋಗಿ ಅಲ್ಲಿ ಏನು ತುಣುಕುಗಳು ಸಿಗ್ತಿದ್ವಲ್ಲ ಆ ಒಂದು ಚೀಸಿನ ತುಣುಕುಗಳು ಅದನ್ನು ಅವರು ತಿಂತಾಯಿದ್ರು, ಅದನ್ನು ಎಂಜಾಯ್ ಮಾಡ್ತಾಯಿದ್ರು. ಬಟ್ ಒಂದು ಸ್ವಲ್ಪ ದಿವಸ ಆದಮೇಲೆ ಡಿಫ್ರೆಂಟ್ ರೂಟೀನ್ ಬಂದುಬಿಡ್ತದೆ, ಸಿಚುವೇಶನ್ ಚೇಂಜ್ ಆಗ್ತದೆ ಒಂದು ಸ್ವಲ್ಪ. ಓಕೆ, ಏನಾಗ್ತದೆ, ಹೆಮ್ ಆ್ಯಂಡ್ ಹಾ ಅವೋಕ್ ಈಚ್ ಡೇ ಅ ಲಿಟಲ್ ಲೇಟರ್, ಡ್ರೆಸ್ಡ್ ಅ ಲಿಟಲ್ ಸ್ಲೋವರ್ ಆ್ಯಂಡ್ ವಾಕ್ ಟು ಚೀಸ್ ಸ್ಟೇಷನ್ ಸಿ. ಆಫ್ಟರ್ ಆಲ್ ದೇ ನ್ಯೂ ವೇರ್ ದ ಚೀಸ್ ವಾಸ್ ನೌ ಆ್ಯಂಡ್ ಹೌ ಟು ಗೆಟ್ ದೇರ್. ಈಗ ನೋಡ್ರಿ, ಇವರು ಮಾಡುವಂಥ ರೂಟೀನ್ ಏನಿತ್ತಲ್ಲ, ಓಕೆ, ಆ ಸಿಚುವೇಶನ್ ಸ್ವಲ್ಪ ಚೇಂಜ್ ಆಗ್ತದೆ. ಹೆಂಗೆ, ಸೊ ಹೇಗಿದ್ರು ಚೀಸ್ ಸ್ಟೇಷನ್ ಸಿ ಅಲ್ಲಿಯೇ ಚೀಸ್ ಐತಪ್ಪ. ಸೊ ಹೀಗಿದ್ದಾಗ ನಾವು ಯಾಕೆ ಬೇಗ ಹೋಗಬೇಕು, ಯಾಕೆ ಹುಡುಕಾಡಬೇಕು, ಸ್ವಲ್ಪ ಲೇಟ್ ಮಾಡಿ ಹೋಗೋಣ, ಆರಾಮಾಗಿ ಹೋಗೋಣ ಅಂಥೇಳಿ ಇವರೊಂದು ಪ್ಲ್ಯಾನ್ ಮಾಡಿರ್ತಾರೆ. ಅಂದ್ರೆ ಇವರ ಒಂದು ಅನ್ವೇಷಣೆಯ ಒಂದು ಮಾರ್ಗದಲ್ಲಿ ಅಥವಾ ಇವರ ಒಂದು ಡೈಲಿ ರೂಟೀನಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತವೆ. ಅಂದರೆ ಫಾರ್ ಎಕ್ಸಾಂಪಲ್
ಏನೋ ಫಸ್ಟ್ ಸ್ಟೇಜಿಗೆ ನಮಗೆ ಸಕ್ಸಸ್ ಸಿಕ್ತಪ್ಪ ಅಂತಂದ್ರೆ ನಾವು ಈಸಿ ತೊಗೊಂಡು ಅದನ್ನು ಗ್ರಾಂಟೆಡ್ ಆಗಿ ತೊಗೊಂಡು ಅದು ಹಾಗೇ ಇರ್ತದೇನೋ ಅಥವಾ ನಾವು ಯಾವತ್ತೂ ಲೈಫಲ್ಲಿ ಸಕ್ಸಸ್ಫುಲ್ಲಾಗೇ ಇರ್ತೀವೇನೋ, ನಮ್ಗೆ ಯಾವುದೇ ಥರ ಚಾಲೆಂಜಸ್ ಬರೋದಿಲ್ಲ ಅಂತೇಳಿ ನಾವು ಕೇರ್ಲೆಸ್ ಆಗಿ ಮೂವ್ ಆಗ್ತೀವಲ್ಲ, ಅದನ್ನು ಇವರಿಬ್ಬರ ಒಂದು ಚೇಂಜ್ಡ್ ಬಿಹೇವಿಯರ್ ಮುಖಾಂತರ ಇಲ್ಲಿ ರೈಟರ್ ಹೇಳ್ತಾರೆ. ಓಕೆ, ಆ್ಯಸ್ ಸೂನ್ ಆ್ಯಸ್ ಆಫ್ಟರ್ ಆಲ್ ದೇ ನ್ಯೂ ವೇರ್ ದ ಚೀಸ್ ವಾಸ್ ನೌ ಆ್ಯಂಡ್ ಹೌ ಟು ಗೆಟ್ ದರ್. ಹೇಗಿದ್ರು ಚೀಸ್ ಎಲ್ಲದಪ್ಪ ಅಂತ ಗೊತ್ತದ, ಸೊ ಆರಾಮಾಗಿ ಹೋಗೋಣ ಅಂತೇಳಿ ಇವರದೊಂದು ಮನೋಧರ್ಮ. ಓಕೆ, ಇವ್ರದೊಂದು ಚೇಂಜ್ ಆಗಿರ್ತದೆ. ದೆನ್ ದೇ ಹ್ಯಾಡ್ ನೋ ಐಡಿಯಾ ವೇರ್ ದ ಚೀಸ್ ಕೇಮ್ ಫ್ರಾಮ್ ಆರ್ ಹೂ ಪುಟ್ ಇಟ್ ದೇರ್. ದೇ ಜಸ್ಟ್ ಅಸ್ಯೂಮ್ಡ್ ಇಟ್ ವುಡ್ ಬಿ ದೇರ್. ಏನು ಹೇಳ್ತಾನಿಲ್ಲಿ, ಅವ್ರಿಗೆ ಐಡಿಯಾನೇ ಇರಲಿಲ್ಲ ಆ ಚೀಸ್ ಎಲ್ಲಿಂದ ಬಂತು ಅಥವಾ ಯಾರು ಅದನ್ನು ಅಲ್ಲಿ ತಂದು ಇಟ್ಟರು ಅನ್ನೋದು ಅವರಿಗೆ ಪರಿಕಲ್ಪನೆಯೇ ಇಲ್ಲ. ದೇ ಹ್ಯಾವ್ ನೋ ಐಡಿಯಾ ಅಟ್ ಆಲ್. ದೇ ಜಸ್ಟ್ ಅಸ್ಯೂಮ್ಡ್ ಇಟ್ ವುಡ್ ಬಿ ದೇರ್. ಓಹ್, ಚೀಸ್ ಅಲ್ಲದಪ್ಪ, ಅಲ್ಲಿದ್ದೇ ಇರ್ತದೆ ಬಿಡು, ಅಲ್ಲೇ ಇರ್ತದೆ, ಎಲ್ಲಿ ಹೋಗಲ್ಲ ಅಂಥೇಳಿ ಅವರು ಒಂದು ಡಿಸಿಷನನ್ನು ಒಂದು ತೊಗೊಂಡ್ಬಿಟ್ಟಿರ್ತಾರೆ. ಓಕೆ, ದೇ ಹ್ಯಾಡ್ ಆಲ್ರೆಡಿ ಮೇಡ್ ಅಪ್ ದ ಮೈಂಡ್. ಓಕೆ, ದೆನ್ ಆ್ಯಸ್ ಸೂನ್ ಆ್ಯಸ್ ಹೆಮ್ ಆ್ಯಂಡ್ ಹಾ arrived at cheese station C each morning, they settled in and made themselves at home. ನೋಡ್ರಿ, ಚೀಸ್ ಸ್ಟೇಷನ್ ಸಿ ಅಲ್ಲಿ ಏನು ಚೀಸ್ ಅದು, ಅಲ್ಲಿ ಇವರು ಡೈಲಿ ಮಾರ್ನಿಂಗ್ ಹೋದ ತಕ್ಷಣ ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಆರಾಮಾಗೆ ಅಲ್ಲಿ ತಮ್ಮ ಮನೆಯಲ್ಲಿ ಇದ್ದವ್ರಾಗೇ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಆರಾಮಾಗಿದ್ದು ಅಲ್ಲಿ ಅದನ್ನು ಚೀಸನ್ನು ಎಂಜಾಯ್ ಮಾಡ್ತಾಯಿದ್ರು, ತಿಂದು ಮಜಾ ಮಾಡ್ತಾಯಿದ್ರು. ಓಕೆ, ದೇ ಹ್ಯಾಂಗ್ ಅಪ್ ದರ್ ಜಾಗಿಂಗ್ ಸೂಟ್ಸ್, ಪುಟ್ ಅವೇ ದ ರನ್ನಿಂಗ್ ಶೂಸ್ ಆ್ಯಂಡ್ ಪುಟ್ ಆನ್ ದರ್ ಸ್ಲಿಪ್ಪರ್ಸ್. ನೋಡ್ರಿ, ಇಲಿಗಳು ಮತ್ತು ಇವರ ನಡುವೆ ವ್ಯತ್ಯಾಸ ಹೆಂಗಿತ್ತಪ್ಪ ಅಂತಂದ್ರೆ, ಬೇಕಾದಂಥ ಸಿಚುವೇಶನ್ ಬರಲಿ ಅಥವಾ ಸಿಚುವೇಶನಲ್ಲಿ ಏನಾದರೂ ಚೇಂಜ್ ಬರಲಿ, ಇಮಿಡಿಯೇಟಾಗಿ ನಾವು ಅದಕ್ಕೆ ರೆಡಿ ಆಗಬೇಕಂತೇಳಿ ಆ ಇಲಿಗಳು ತಮ್ಮ ಕೊರಳಿಗೆ ತಮ್ಮ ಜಾಗಿಂಗ್ ಶೂಸನ್ನು ಹಾಕ್ಕೊಂಡಿದ್ರೆ, ಇವರಿಬ್ಬರು ಯಾವ ಥರ ಬಿಹೇವ್ ಮಾಡ್ತಾರಪ್ಪ ಅಂತಂದ್ರೆ ದೇ ಹ್ಯಾಂಗ್ ಅಪ್ ದ ಜಾಗಿಂಗ್ ಸೂಟ್ಸ್. ಸೊ ಆ ಜಾಗಿಂಗ್ ಸೂಟ್ಸನ್ನು ತೆಗೆದು ಒಂದು ಕಡೆ ಹಾಕ್ತಾರೆ, ಹಾಕ್ತಾರೆ. ಪುಟ್ ಅವೇ ದ ರನ್ನಿಂಗ್ ಶೂಸ್, ಆಮೇಲೆ ಹಾಕ್ಕೊಂಡಿದ್ದ ಶೂಸ್ಗಳನ್ನು ದೂರ ಇಡ್ತಾರೆ. ಆ್ಯಂಡ್ ಪುಟ್ ಆನ್ ದರ್ ಸ್ಲಿಪ್ಪರ್ಸ್ ಹಾಕ್ಕೊಂಡು ಅಲ್ಲಿ ಇರ್ತಾರೆ ಚೀಸ್ ಸ್ಟೇಷನ್ ಸಿ ಅಲ್ಲಿ. ದೇ ವರ್ ಬಿಕಮಿಂಗ್ ವೆರಿ ಕಂಫರ್ಟೇಬಲ್ ನಾವು ದ್ಯಾಟ್ ದೇ ಹ್ಯಾಡ್ ಫೌಂಡ್ ದ ಚೀಸ್. ಈಗ ಅವರಿಗೆ ಭಾಳ ಕಂಫರ್ಟೇಬಲ್ ಜೀವನ ಸಾಗಿಸೋಕ್ಕೆ ಆಯ್ತು ರೀ, ಒಂದು ಸಾಧ್ಯವಾಯ್ತು. ಹೆಂಗಿದ್ರೆ ಚೀಸ್ ಸ್ಟೇಷನ್ ಸಿ ಅಲ್ಲಿ, ಈ ಸ್ಟೇಷನ್ ಸಿ ಅಲ್ಲಿ ಇಷ್ಟೊಂದು ಚೀಸ್ ಅದಪ್ಪ ಅಂದರೆ ಇದು ಯಾವತ್ತೂ ಇರ್ತದೆ, ಅದು ಖಾಲಿ ಆಗೋದಿಲ್ಲ ಅಲ್ಲ. ಸೊ ಅದಕ್ಕೆ ನಾವು ಯಾಕೆ ಸುಮ್ಮನೆ ತೊಂದರೆ ತೊಗೋಬೇಕಂತೇಳಿ ಆರಾಮಾಗಿ ಜೀವನ ನಡೆಸ್ತಾ ಇದ್ರು. ಸೊ ದಿಸ್ ಈಸ್ ಗ್ರೇಟ್, ಹೆಮ್ ಸೆಟ್. ದೇರ್ ಇಸ್ ಇನಫ್ ಚೀಸ್ ಹಿಯರ್ ಟು ಲಾಸ್ಟ್ ಅಸ್ ಫಾರ್ ಎವರ್. ನೋಡಿರಿ, ಹೆಮ್ ಅನ್ನುವ ವ್ಯಕ್ತಿ ಏನಂತಾನಪ್ಪ ಅಂದ್ರೆ, ವಾಹ್, ಇಲ್ಲಿ ಎಷ್ಟು ಚೀಸ್ ಅದಪ್ಪ ಅಂತಂದ್ರೆ ಫಾರ್ ಎವರ್, ಅಂದ್ರೆ ಯಾವತ್ತೂ ಈ ಚೀಸು ಇಲ್ಲೇ ಇರ್ತದೆ, ಅದು ಖಾಲಿ ಆಗೋದೇ ಇಲ್ಲ, ನಮಗೋಸ್ಕರನೇ ಅದೇ ಇದು ಅಂಥೇಳಿ ಹಿ ಮೇಕ್ಸ್ ಎ foregone conclusion. Then the little people felt happy and successful and thought they were now secure. ನೋಡ್ರಿ, ಈಗ ಇಬ್ಬರು ಜನ ಏನು ಮಾಡತ್ತಾರಪ್ಪ ಅಂದ್ರೆ ಹೆಮ್ ಆ್ಯಂಡ್ ಹಾ, ಭಾಳ ಖುಷಿ ಆಯಿತು ಅವ್ರಿಗೆ. ಮುಗೀತು, ನಾವು ಲೈಫಲ್ಲಿ ನಾವು ಸಕ್ಸಸ್ಫುಲ್ ಆದ್ವಿ, ಆಮೇಲೆ ಈಗ ನಾವು ಸೇಫ್ ಕೂಡ ಆದ್ವಿ. ಇಷ್ಟೊಂದು ಚೀಸ್ ಯಾವತ್ತು ಖಾಲಿ ಆಗದಷ್ಟು ಚೀಸ್ ಇಲ್ಲದಪ್ಪ ಅಂತಂದ್ರೆ ನಮಗೆ ಏನು ಬೇಕೋ ಅದು ಇಲ್ಲೇ ಅದಪ್ಪ ಅಂತಂದ್ರೆ ವೈ ಶುಡ್ ವಿ ಕೇರ್ ಅಬೌಟ್ ಫೈಂಡಿಂಗ್ ಸಮ್ ಮೋರ್ ಚೀಸ್. ಯಾಕೆ ಮತ್ತೆ ನಾವು ಇನ್ನೂ ಹೆಚ್ಚಿಗೆ ಚೀಸನ್ನು ಹುಡುಕಾಡಬೇಕು, ಅಥವಾ ಈ ಚೀಸ್ ಖಾಲಿ ಆಗೋದಿಲ್ಲ ಅಂತಂದಾಗ ನಾವು ಯಾಕೆ ಸುಮ್ಮನೆ ಹುಡುಕಾಟ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ದೇ ಹ್ಯಾವ್ ಮೇಡ್ ಅ ಫೋರ್ಗಾನ್ ಕನ್ಕ್ಲೂಷನ್ ಆ್ಯಂಡ್ ದೇ ಹ್ಯಾವ್ ಸೆಟಲ್ಡ್ ದೇರ್ ಇಟ್ ಸೆಲ್ಫ್. ಓಕೆ, ದೆನ್ ಇಟ್ ವಾಸಂಟ್ ಲಾಂಗ್ ಬಿಫೋರ್ ಹೆಮ್ ಆ್ಯಂಡ್ ಹಾ regarded the cheese they found at cheese station C as their cheese. It was such a large store of cheese that eventually they moved their homes to be closer to it and built a social life around it. ನೋಡ್ರಿ, ಹೆಂಗಿತ್ತಪ್ಪ ಅಂತಂದ್ರೆ ಹೇಗಿದ್ರೂ ಚೀಸ್ ಖಾಲಿ ಆಗೋದಿಲ್ಲ, ಸಿಕ್ಕಾಪಟ್ಟೆ ಚೀಸ್ ಅದ ಅಂತಂದಾಗ ಇವರು ತಮ್ಮ ಮನೆಗಳನ್ನು ಕೂಡ ಅಲ್ಲೇ ಮಾಡ್ಕೊತಾರೆ, ಆ ಚೀಸ್ ಸ್ಟೇಷನ್ ಹತ್ರನೇ. ಅಲ್ಲೇ ಒಂದು ಸಾಮಾಜಿಕ ಜೀವನವನ್ನು ಕೂಡ ಅವರು ಸ್ಟಾರ್ಟ್ ಮಾಡಿರ್ತಾರೆ. ಅಂದರೆ ಅರ್ಥ ಏನಪ್ಪ ಅಂತಂದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಎಲ್ಲೋ ಒಂದು ಕಡೆ ವರ್ಕ್ ಮಾಡೋಕ್ಕೆ ಹೋದ್ರಿ, ಅಲ್ಲಿ ಇದ್ದಂಥ ಎನ್ವೈರ್ನ್ಮೆಂಟ್ ಆಮೇಲೆ ಅಲ್ಲಿದ್ದಂಥ ಸಿಚುವೇಶನ್ ಯಾವತ್ತೂ ಹಾಗೆ ಇರ್ತದೆ, ನಾನು ಇಲ್ಲೇ ಸೆಟ್ಲ್ ಆಗಿಬಿಡ್ತೀನೇನೋ ಅಂತ ನೀವು ಅಂದ್ಕೊಂಡಿರ್ತೀರಿ. ಬಟ್ ಇಲ್ಲಿದ್ದಂಥ ಚಾಲೆಂಜಸ್ ಆಗಲಿ, ಅಲ್ಲಿದ್ದಂಥ ಕೆಲವು ಹೋಪ್ಲೆಸ್ ಥಿಂಗ್ಸ್ ಆಗಲಿ, ಅಲ್ಲಿದ್ದಂಥ ಕೆಲವು ಪ್ರಾಬ್ಲಮ್ಸ್ ಆಗಲಿ, ಅದ್ರ ಕಡೆ ಗಮನ ಹರಿಸಿರೋದಿಲ್ಲ. ಓಕೆ, ಆ ಆರಾಮದಾಯಕ ಜೀವನದಲ್ಲಿ ಮುಂದೆ ನಮಗೆ ಬರುವಂಥ ಕೆಲವು ಕಷ್ಟಗಳನ್ನು ನಾವು ನೋಡಿರೋದಿಲ್ಲ. ಸೊ ಇನ್ನೊಂದು ಕಡೆ ಮೂವ್ ಆಗಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಿರೋದಿಲ್ಲ. ಸೊ ಅಲ್ಲೇ ಸೆಟ್ಲ್ ಆಗಬೇಕಂತ ಯೋಚನೆ ಮಾಡಿರ್ತೀವಿ. ಸೊ ಅದೇ ರೀತಿ ಇವರು ಕೂಡ ಮಾಡಿದ್ದಾರೆ. ಓಕೆ, ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಟು ಬಿಲ್ಡ್ ಅ ಸೋಷಲ್ ಲೈಫ್ ಅರೌಂಡ್ ದ್ಯಾಟ್ ಪರ್ಟಿಕ್ಯುಲರ್ ಚೀಸ್ ಸ್ಟೇಷನ್ ಸಿ. ಓಕೆ, then to make themselves feel more at home, Hem and Haw decorated the walls with sayings and even drew pictures of cheese around them which made them smile.
ಸೊ ಈಗ ಭಾಳ ಇನ್ನೂ ದೇ ಟು ಮೇಕ್ ದೆಮ್ಸೆಲ್ಸ್ ಫೀಲ್ ಮೋರ್ ಎಟ್ ಹೋಮ್. ಅವ್ರು ಇನ್ನೂ ಭಾಳಷ್ಟು ಏನಪ್ಪ ಅಂತಂದ್ರೆ ಆರಾಮಾಗಿರ್ಬೇಕಪ್ಪ ಅಂತಂದ್ರೆ ಅವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಹೆಮ್ ಆ್ಯಂಡ್ ಹಾ ಡೆಕೋರೇಟೆಡ್ ದ ವಾಲ್ಸ್. ಆ ಚೀಸ್ ಸ್ಟೇಷನಿನ ವಾಲ್ಸಲ್ಲಿ ಏನು ಮಾಡಿರ್ತಾರೆ, ಡೆಕೋರೇಷನ್ ಮಾಡ್ತಾರೆ, ಸ್ವಲ್ಪ ಡೆಕೋರೇಟ್ ಮಾಡ್ತಾರೆ ಅದನ್ನು. ಆಮೇಲೆ ವಿತ್ ಸೇಯಿಂಗ್ಸ್ ಅದನ್ನು ಬರೆದು ಏನೋ ತಮ್ಮ ಸೇಯಿಂಗ್ಸ್ಗಳನ್ನು, ಕೆಲವು ಮಾತುಗಳನ್ನು ಅಥವಾ ಕೆಲವು ಏನೋ ವಿಚಾರಗಳನ್ನು ಅಲ್ಲಿ ಬರೀತಾರೆ. ಓಕೆ, ಆ್ಯಂಡ್ ಈವನ್ ಡ್ರೂ ಪಿಕ್ಚರ್ಸ್ ಆಫ್ ಚೀಸ್ ಅರೌಂಡ್ ದೆಮ್ ವಿಚ್ ಮೇಡ್ ದೆಮ್ ಸ್ಮೈಲ್. ಆ ಸುತ್ತಮುತ್ತ ಎಲ್ಲ ಚೀಸಿನ ಪಿಕ್ಚರ್ಸ್ ಮಾಡ್ತಾರೆ. ಅದು ನೋಡಿದ ತಕ್ಷಣ ಅದು ಖುಷಿ ಆಗಬೇಕು, ಎಷ್ಟು ಚೆನ್ನಾಗದಲ್ಲಪ್ಪ ಅಂಥೇಳಿ. ದೆನ್ ಒನ್ ರೆಡ್ ತೆಗೆದಂಥ ಒಂದು ಪಿಕ್ಚರ್ ಹೆಂಗಿತ್ತಪ್ಪ ಅಂತಂದರೆ, ಅಥವಾ ಒಂದು ಬರೆದಂಥ ಒಂದು ಬರವಣಿಗೆ ಅಥವಾ ಒಂದು ಮಾತು ಏನಿತ್ತಪ್ಪ ಅಂದರೆ ಗೋಡೆ ಮೇಲೆ ಬರೆದಂಥದ್ದು ಅಂದರೆ ಆ ಚೀಸಿನ ಪಿಕ್ಚರ್ ಮೇಲೆ, ಹ್ಯಾವಿಂಗ್ ಚೀಸ್ ಮೇಕ್ಸ್ ಯು ಹ್ಯಾಪಿ. ಅಂದರೆ ನಿಮ್ಮ ಹತ್ರ ಚೀಸ್ ಇದ್ದಾಗ ಅಥವಾ ನಿಮ್ಮ ಹತ್ರ ಗಿಣ್ಣಿದ್ದಾಗ ನೀವು ಭಾಳ ಹ್ಯಾಪಿಯಾಗಿರ್ತೀರಿ ಅಂಥೇಳಿ ಬರೆದಿರ್ತಾರೆ. ದೆನ್ sometimes Hem and Haw would take their friends by to see their pile of cheese at cheese station C and point to it with pride, saying, "Pretty nice cheese, huh?" Sometimes they shared it with their friends and sometimes they didn't. ನೋಡ್ರಿ, ಒಂದೊಂದು ಸಲ ಅವ್ರಿಗೆ ಎಷ್ಟು ಅವರಿಗೆ ಒಂದು ಖುಷಿ ಆಗ್ಬಿಟ್ಟದಪ್ಪ ಅಂತಂದ್ರೆ, ಇವರು ಒಂದೊಂದು ಸಲ ತಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗಿ, ನೋಡ್ರಿ ಎಷ್ಟು ಚೆನ್ನಾಗಿದೆ ಚೀಸ್, ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತ ಕೇಳ್ತಾರೆ. ಸೊ ಒಂದೊಂದು ಸಲ ತಮ್ಮ ಫ್ರೆಂಡ್ಸ್ ಜೊತೆ ಅಷ್ಟು ತಮ್ಮ ಚೀಸನ್ನು ಶೇರು ಮಾಡ್ತಾಯಿದ್ರು, ಒಂದೊಂದು ಸಲ ಮಾಡ್ತಿರ್ಲಿಲ್ಲ. ಓಕೆ, ವಿ ಡಿಸರ್ವ್ ದಿಸ್ ಚೀಸ್, ಹೆಮ್ ಸೆಟ್. ವಿ ಸರ್ಟನ್ಲಿ ಹ್ಯಾಡ್ ಟು ವರ್ಕ್ ಲಾಂಗ್ ಆ್ಯಂಡ್ ಹಾರ್ಡ್ ಇನಫ್ ಟು ಫೈಂಡ್ ಇಟ್. ಏನು ಹೇಳ್ತಿರ್ತಾರೆ ಇವರು, ನಾವು ಈ ಚೀಸನ್ನು ನಾವು ಡಿಸರ್ವ್ ಮಾಡ್ತೀವಿ, ಇದು ನಮಗೋಸ್ಕರನೇ ಇದ್ದದ್ದು, ಇದಕ್ಕೋಸ್ಕರ ನಾವು ಭಾಳ ಹೋರಾಟ ಮಾಡಿದ್ದೀವಿ, ಭಾಳ ಕಷ್ಟಗಳನ್ನು ಎದುರಿಸಿದ್ದೀವಿ, ಭಾಳ ವರ್ಕ್ ಮಾಡಿದ್ದೀವಿ, ಹೀಗಾಗಿ ಇದು ನಮಗೆ ಇರಬೇಕಾದಂಥ ಚೀಸ್ ಇದು ಅಂಥೇಳಿ ಅವರು ಒಂದು ಫೈನಲ್ ಡಿಸಿಷನ್ಗೆ ಬಂದುಬಿಟ್ಟಿರ್ತಾರೆ. ದೆನ್ he picked up a nice fresh piece and ate it. ಓಕೆ, ಹೆಮ್ ಆ ಒಂದು ಮಾತನ್ನು ಹೇಳಿ ಒಂದು ಪೀಸನ್ನು ತೊಗೊಂಡು ತಿಂತಾನೆ. ಆಫ್ಟರ್ವರ್ಡ್ ಹೆಮ್ ಫೆಲ್ ಅಸ್ಲೀಪ್ ಆ್ಯಸ್ ಯು ಆಫನ್ ಡಿಡ್. ಅದು ತಿಂದ ತಕ್ಷಣ ಹೆಮ್ಮು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೆನ್ ಆಫ್ಟರ್ವರ್ಡ್ ಹೆಮ್ ಫೆಲ್ ಅಸ್ಲೀಪ್ ಆ್ಯಸ್ ಹಿ ಆಫನ್ ಡಿಡ್. Every night the little people would waddle home full of cheese and every morning they would confidently return for more. ನೋಡ್ರಿ, ಎವ್ರಿ ನೈಟ್ ಪ್ರತಿ ರಾತ್ರಿ ಅವರು ಚೀಸನ್ನು ಸಿಕ್ಕಾಪಟ್ಟೆ ತಿಂದು ಅಥವಾ ಭಾಳ ಸಂತೋಷಭರಿತವಾಗಿ ಅದನ್ನು ತಿಂದು ಮನೆಗೆ ಮೂವ್ ಆಗ್ತಾಯಿದ್ರು. ಭಾಳ ದೇ ಯೂಸ್ ಟು ವಾಕ್ ವಿತ್ ವೆರಿ ಶಾರ್ಟ್ ಸ್ಟೆಪ್ಸ್. ಓಕೆ, ಭಾಳ ಆರಾಮಾಗಿ ಚಿಕ್ಕ ಚಿಕ್ಕ ಸ್ಟೆಪ್ಸ್ಗಳನ್ನು ಇಟ್ಕೊಂಡು ಅವರು ಸಾಗ್ತಾ ಇದ್ದಾರೆ. ಓಕೆ, ಮನೆ ಕಡೆ ಸಾಗ್ತಾ ಇದ್ದಾರೆ. ದೆನ್ ದಿಸ್ ವೆಂಟ್ ಆನ್ ಫಾರ್ ಕ್ವೈಟ್ ಸಮ್ ಟೈಮ್. ಓಕೆ, ಇದು ಒಂದು ಸ್ವಲ್ಪ ದಿವಸ ನಡೀತು, ಈ ಪ್ರಕ್ರಿಯೆ ಸ್ವಲ್ಪ ದಿವಸ ನಡೀತಾ ಇತ್ತು. ಆಫ್ಟರ್ ಅ ವೈಲ್ ಹೆಮ್ಸ್ ಆ್ಯಂಡ್ ಹಾಸ್ ಕಾನ್ಫಿಡೆನ್ಸ್ ಗ್ರೀವ್ ಇನ್ ಟು ದ ಆರ್ಗನ್ಸ್ ಆಫ್ ಸಕ್ಸಸ್. ಓಕೆ, ಸೊ ಇಷ್ಟೆಲ್ಲ ನಡೀತಾ ಇತ್ತ. ನೆಕ್ಸ್ಟ್ ಇವರು ಹೇಗೆ ಯಾವ ಪರಿಸ್ಥಿತಿಯಲ್ಲಿ ಇವ್ರು ಇರ್ತಾರಪ್ಪ ಅಂತಂದ್ರೆ, ಇವರಲ್ಲಿ ಏನು ಚೇಂಜ್ ಆಗ್ತದಪ್ಪ ಅಂದ್ರೆ, ಇವರಲ್ಲಿ ಅಹಂಕಾರ ಮನೆ ಮಾಡಿಬಿಡ್ತೈತಿ, ಸಿಕ್ಕಾಪಟ್ಟೆ ಅಹಂಕಾರಿಗಳಾಗ್ತಾರೆ. ದೆನ್ soon they became so comfortable they didn't even notice what was happening. ನೋಡ್ರಿ, ಒಂದ್ಸಲ ಕಂಫರ್ಟೇಬ್ಲಿ ಇವರು ಸೆಟ್ಲ್ ಆದಮೇಲೆ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಹೇಳಿ ಇವರು ಗಮನ ಕೊಡೋದಿಲ್ಲ. ವಾಟ್ ವಾಸ್ ಹ್ಯಾಪ್ನಿಂಗ್ ಆರ್ ವಾಟ್ ಆ್ಯಕ್ಚುಲಿ ಇಸ್ ಹ್ಯಾಪ್ನಿಂಗ್ ಅರೌಂಡ್ ಅನ್ನೋದು ಇವರು ಕೂಡ ಅದಕ್ಕೆ ಇವರು ಗಮನ ಹರಿಸಿರೋದಿಲ್ಲ. ದ್ಯಾಟ್ಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಇಟ್ ವಾಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಓಕೆ, ದೆನ್ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಆ್ಯಸ್ ಟೈಮ್ ವೆಂಟ್ ಆನ್, Sniff and Scurry continued the routine. They arrived early each morning and sniffed and scratched and scurried around cheese station C, inspecting the area to see if there had been any changes from the day before. Then they would sit down to nibble on the cheese. ನೋಡ್ರಿ, ಆದರೆ ಸ್ನಿಫ್ ಆ್ಯಂಡ್ ಸ್ಕರಿ ಆಗಿರಲಿಲ್ಲ. ಇವೆರಡೂ ಇಲಿಗಳು ಭಾಳ ಬ್ರಿಲಿಯಂಟ್ ಆಗಿದ್ದವು. ಇವರು ಅನಾಲಿಸಿಸ್ ಮಾಡ್ತಾಯಿದ್ದು, ಒಂದು ಸ್ಟಡಿ ಮಾಡ್ತಾಯಿದ್ದು. ಡೈಲಿ ತಮ್ಮ ರುಟೀನನ್ನು ಇವರು ಬದಲಾಯಿಸ್ಕೊಳ್ಳೋದೇ ಅವರು ಸೇಮ್ ರುಟೀನಲ್ಲೇ ಇವರು ಮುನ್ನುಗ್ತಾ ಇದ್ರು. ಓಕೆ, ದೇ ಅರೈವ್ಡ್ early each morning and sniffed and scratched and scurried. ಇವರ ಹಾಗೆ ಅಂದರೆ ಈ ಹೆಮ್ ಆ್ಯಂಡ್ ಹಾ ಹಾಗೆ ಇವರು ಮನಸ್ಸು ಬಂದಾಗ ಬರೋದು, ಮನಸ್ಸು ಬಂದಾಗ ಹೋಗೋದು ಮಾಡ್ತಾ ಇರಲಿಲ್ಲ. ಎವ್ರಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಇವರು ಬರ್ತಾಯಿದ್ರು. ಯಾರು? ಸ್ನಿಫ್ ಆ್ಯಂಡ್ ಸ್ಕರಿ. ಬಂದು ಅಲ್ಲಿ ಎಕ್ಸಾಮಿನ್ ಮಾಡ್ತಾಯಿದ್ರು, ಚೆಕ್ ಮಾಡ್ತಾಯಿದ್ರು. ಇವತ್ತು ನಿನ್ನೆ ಚೀಸ್ ಪ್ರಮಾಣ 100% ಇದ್ದರೆ ಇವತ್ತು 90% ಅದ. ಓಕೆ, ನಾಳೆ ಇವತ್ತು 75% ಅಂತೇಳಿ ಅನಾಲಿಸಿಸ್. ಅಂದರೆ ಅವ್ರಿಗೆ ಏನು ಅರ್ಥ ಆಯ್ತಪ್ಪ ಅಂತಂದ್ರೆ, ದಿನ ಕಳೆದಂತೆ ಚೀಸ್ನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಯಿತು. ಓಕೆ, ಆಮೇಲೆ ಎಲ್ಲ ಎಕ್ಸಾಮಿನ್ ಮಾಡಿದ್ಮೇಲೆ ಅವುಗಳು ಕುಂತು ಏನು ಮಾಡ್ತಾಯಿದ್ದಪ್ಪ ಅಂತಂದ್ರೆ ಚೀಸನ್ನು ತಿಂತಾಯಿದ್ವು. ವಿತೌಟ್ ಎಕ್ಸಾಮಿನೇಷನ್, ವಿತೌಟ್ ಅನಾಲಿಸಿಸ್, ವಿತೌಟ್ ಮೆಜರಿಂಗ್ ದ ಚೀಸ್ ದೇ ವುಡಂಟ್ ಈಟ್. ಓಕೆ, ಅದನ್ನು ಮೆಜರ್ ಮಾಡಿ ಎಷ್ಟದಂಥ ಪ್ರಮಾಣ ಚೆಕ್ ಮಾಡಿದ್ಮೇಲೆ ಅವು ತಿಂತಾಯಿದ್ವು.
Then they weren't surprised. Sorry, one morning they arrived at cheese station C and discovered that there was no cheese. ಸೊ ಡೈಲಿ ಇವರ ಒಂದು ರುಟೀನ್ ಹಿಂಗಾಗಿತ್ತು. ಡೈಲಿ ಚೆಕ್ ಮಾಡ್ತಾಯಿದ್ವು, ಬಂದಲ್ಲಿ ನೋಡ್ತಾ ಇದ್ವು. ಒಂದು ದಿವಸ ಇವರು ಬೆಳಗ್ಗೆ ಬೇಗ ಬಂದಾಗ ಚೀಸ್ ಸ್ಟೇಷನ್ ಸಿಗೆ ಬಂದಾಗ ನೋಡ್ತವೆ. ಏನು ನೋಡ್ತಪ್ಪ ಅಂತಂದರೆ ಅಲ್ಲಿ ಚೀಸ್ನೇ ಇರಲಿಲ್ಲ. ಆ ಚೀಸ್ ಸ್ಟೇಷನ್ ಸಿಯಲ್ಲಿ ಚೀಸ್ ಇರಲಿಲ್ಲ. ಓಕೆ, ಆವಾಗ ಏನಾಯಿತು ಸಿಚುವೇಶನ್? ದೇ ವರಂಟ್ ಸರ್ಪ್ರೈಸ್ಡ್. ಅಂದರೆ ಅವ್ರು ಸರ್ಪ್ರೈಸ್ ಆಗುವಂಥ ಒಂದು ಪ್ರಮೇಯನೇ ಇರಲಿಲ್ಲ. ಓಕೆ, ಸರ್ಪ್ರೈಸ್ ಆಗುವಂಥದ್ದು ಸಿಚುವೇಷನಲ್ಲಿ ಅವ್ರು ಇರಲಿಲ್ಲ. ಯಾಕಪ್ಪ ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು ಡೈಲಿ ಚೀಸಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಅಂದರೆ ಯಾರೋ ಇದನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಸೊ ಅದಕ್ಕೆ ಅವ್ರು ಮೆಂಟಲಿ ಪ್ರಿಪೇರ್ಡ್ ಇದ್ದರು. ಯಾರು? ಸ್ನಿಫ್ ಆ್ಯಂಡ್ ಸ್ಕರಿ. Since Sniff and Scurry had noticed the supply of cheese had been getting smaller every day, they were prepared for the inevitable and knew instinctively what to do. ಅವರಿಗೆ ಹೇಗಿದ್ದರೂ ಗೊತ್ತಿತ್ತು. ಓಕೆ, ಪ್ರಿಪೇರ್ ಆಗಿದ್ರು ಅವ್ರು ಆಲ್ರೆಡಿ. ಕಡಿಮೆ ಆಗ್ತಾಯಿದೆ, ನಾವು ಏನು ಮಾಡಬೇಕಪ್ಪ ಅಂತೇಳಿ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅವರು ವಿಚಾರ ಮಾಡ್ತಾಯಿದ್ರು. They looked at each other, removed the running shoes they had tied together and hung up conveniently around their necks, put them on their feet and laced them up. ಓಕೆ, ಈಗ ಒಬ್ಬರ ಮುಖ ಒಬ್ಬರನ್ನು ನೋಡಿ ಏನು ಮಾಡಿದ್ರಪ್ಪ ಅಂದರೆ ತಾವು ಕೊಳೆಗೆ ಹಾಕೊಂಡಂಥ ಶೂಸ್ಗಳನ್ನು ತೆಗೆದು ಮತ್ತು ಕಾಲಲ್ಲಿ ಹಾಕ್ಕೊಂಡು ಲೇಸನ್ನು ಕಟ್ಕೊಂಡು ರೆಡಿ ಆದರು. ದ ಮೈಸ್ ಡಿಡ್ ನಾಟ್ ಓವರ್ ಅನಲೈಸ್ ಥಿಂಗ್ಸ್. ಓಕೆ, ದ ಮೈಸ್ ಡಿಡ್ ನಾಟ್ ಓವರ್ ಅನಲೈಸ್ ಥಿಂಗ್ಸ್. ಈ ಎರಡೂ ಇಲಿಗಳು ಹೆಚ್ಚಾಗಿ ವಿಚಾರ ಮಾಡಲಿಲ್ಲ. ಸುಮ್ಮನೆ ವಿಚಾರ ಮಾಡಿ ಈಸಿ ಥಿಂಗ್ಸ್ಗಳನ್ನು ಕಾಂಪ್ಲಿಕೇಟ್ ಮಾಡ್ತಾ ಹೋಗಲಿಲ್ಲ. ಓಕೆ, ಟು ದ ಮೈಸ್ ದ ಪ್ರಾಬ್ಲಮ್ ಆ್ಯಂಡ್ ದ ಆನ್ಸರ್ ವರ್ ಬೋತ್ ಸಿಂಪಲ್. ದ ಸಿಚುವೇಶನ್ ಅಟ್ ಚೀಸ್ ಸ್ಟೇಷನ್ ಸಿ ಹ್ಯಾಡ್ ಚೇಂಜ್ಡ್. ಅವ್ರಿಗೆ ಗೊತ್ತಾಯ್ತು, ಆನ್ಸರ್ ಸಿಕ್ತು, ಪ್ರಾಬ್ಲಮ್ ಏನಂತ ಗೊತ್ತಾಯಿತು, ಅದಕ್ಕೆ ಆನ್ಸರ್ ಏನಂತನೂ ಗೊತ್ತಾಯಿತು. ಸೊ ಅವ್ರು ಒಂದೇ ಮಾತು ಏನು ಒಂದು ಡಿಸಿಷನ್ ಏನು ಬರ್ತಾರಪ್ಪ ಅಂದರೆ ಚೀಸ್ ಸ್ಟೇಷನ್ ಸಿ ಅಲ್ಲಿನ ಸಿಚುವೇಶನ್ ಮೊದಲಿನ ಹಾಗೆ ಇಲ್ಲ. ಓಕೆ, ಸೊ ಇವರು ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಸ್ನಿಫ್ ಆ್ಯಂಡ್ ಸ್ಕರಿ ಡಿಸೈಡೆಡ್ ಟು ಚೇಂಜ್. ಅಂದರೆ ಸ್ನಿಫ್ ಆ್ಯಂಡ್ ಸ್ಕರಿ ಕೂಡ ನಾವು ಕೂಡ ಚೇಂಜ್ ಆಗಬೇಕಂತ ಅವರು ಡಿಸೈಡ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಏನು ಹೇಳ್ಬೋದಪ್ಪ ಅಂತಂದ್ರೆ ಒಂದು ವರ್ಕ್ ಎನ್ವೈರ್ನ್ಮೆಂಟ್, ಓಕೆ, ಒಂದು ಪರಿಸ್ಥಿತಿ ಅಥವಾ ಒಂದು ಸಿಚುವೇಶನ್ ಚೇಂಜ್ ಆದಾಗ ಆ ಸಿಚುವೇಶನ್ಗೆ ಆ ಸಿಚುವೇಶನ್ ಅನುಗುಣವಾಗಿ ನಾವು ಕೂಡ ಚೇಂಜ್ ಆಗಬೇಕು. ಓಕೆ, ಬಿಕಾಸ್ ದ ಸಿಚುವೇಶನ್ ಡಿಮಾಂಡ್ಸ್ ಲೈಕ್ ದ್ಯಾಟ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಚೇಂಜ್ ವಿ ಕೆನಾಟ್ ಫಿಟ್ ಇನ್. ಅಂದರೆ ನಾವು ಚೇಂಜ್ ಆಗಲಿಲ್ಲಪ್ಪ ಅಂತಂದರೆ ವಿ ಕೆನಾಟ್ ಫಿಟ್ ಇನ್ ಟು ದ ರೋಲ್ ಆಫ್ ಅ ಪರ್ಟಿಕ್ಯುಲರ್. ನಾವು ಏನು ಮಾಡ್ತೀವಲ್ಲ ಆ ಒಂದು ಸಿಚುವೇಶನ್, ಆ ಒಂದು ರೋಲಲ್ಲಿ ನಾವು ಫಿಟ್ ಆಗೋದಿಲ್ಲ. ಓಕೆ, ದೆನ್ ದೇ ಬೋತ್ ಲುಕ್ಡ್ ಔಟ್ ಇನ್ ಟು ದ ಮೇಸ್. Then Sniff lifted his nose, sniffed and nodded to Scurry, who took off running through the maze, while Sniff followed as fast as he could. ಓಕೆ, ಮತ್ತೆ ಇವ್ರು ಏನು ಮಾಡ್ತಾರೆ, ಹೊರಗಡೆ ಆ ಮೇಜಿನ ಹೊರಗಡೆ ಬಂದು ನೋಡ್ತಾರೆ. ಓಕೆ, ನೋಡಿ ಚೆಕ್ ಮಾಡ್ತಾರೆ. ಮತ್ತೆ ಸ್ನಿಫ್ ಅನ್ನೋ ತನ್ನ ಒಂದು ಮೂಗನ್ನು ಅವನು ಏರಿಸಿ ಅದು ಜೋರಾಗಿ ಸ್ಮೆಲ್ ಮಾಡಿ, ಓಕೆ, ಆ ಸೊರಗೊಟ್ಟು ಸ್ಮೆಲ್ ಮಾಡಿದ್ಮೇಲೆ ಏನಾಗ್ತದೆ, ಸ್ನಿಫ್ ಮಾಡ್ತಾನೆ, ಸ್ಮೆಲ್ ಗೊತ್ತಾಗ್ತದೆ, ಇಂಥಲ್ಲೆಲ್ಲೋ ಇರ್ಬೋದು ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ. ಅವಾಗ ಇಮಿಡಿಯೇಟ್ಲಿ ದೇ ಟುಕ್ ಟು ರನ್ನಿಂಗ್. ದೇ ಟೇಕ್ ಟು ರನ್ನಿಂಗ್. ಓಕೆ, ಆಮೇಲೆ ಅವನ ಹಿಂದೆ ಆ ಸ್ನಿಫು ಸ್ಮೆಲ್ ತೊಗೊಂಡ ತಕ್ಷಣ ಸ್ಕರಿ ಭಾಳ ಫಾಸ್ಟಾಗಿ ಮೂವ್ ಆಗ್ತಾನೆ, ಅವನನ್ನು ಸ್ನಿಫ್ ಫಾಲೋ ಮಾಡ್ತಾನೆ. ದೆನ್ ದೇ ವರ್ ಕ್ವಿಕ್ಲಿ ಆಫ್ ಇನ್ ಅ ಸರ್ಚ್ ಆಫ್ ನ್ಯೂ ಚೀಸ್. ಓಕೆ, ದೇ ವರ್ ಕ್ವಿಕ್ಲಿ ಆಫ್ ಇನ್ ಸರ್ಚ್ ಆಫ್ ನ್ಯೂ ಚೀಸ್. ಸೊ ಹೊಸ ಚೀಸನ್ನು ಹುಡುಕಾಡೋಕ್ಕೆ ಅವ್ರು ಹೋದರು. ಹೊಸ ಚೀಸ್ನ ಅನ್ವೇಷಣೆಗೆ ಅವರು ಸಿದ್ಧರಾಗಿ ಓಡತೊಡಗಿದರು. ದೆನ್ ಲೇಟರ್ ದ್ಯಾಟ್ ಸೇಮ್ ಡೇ ಹೆಮ್ ಆ್ಯಂಡ್ ಹಾ ಅರೈವ್ಡ್ ಅಟ್ ಸ್ಟೇಷನ್ ಸಿ. ಓಕೆ, ಇವರು ಬೆಳಿಗ್ಗೆ ಬೇಗ ಬಂದು ಹೋಗಿರ್ತಾರೆ. ಹೆಮ್ ಆ್ಯಂಡ್ ಹಾ ಸ್ವಲ್ಪ ಲೇಟ್ ಮಾಡಿ ಬರ್ತಾರೆ. ಚೀಸ್ ಸ್ಟೇಷನ್ ಬಂದು ನೋಡ್ತಾರೆ, ಅಲ್ಲಿ ಏನಿರ್ತದಪ್ಪ ಅಂದ್ರೆ ದೇ ಹ್ಯಾಡ್ ನಾಟ್ ಬೀನ್ ಪೇಯಿಂಗ್ ಅಟೆನ್ಷನ್ ಟು ದ ಸ್ಮಾಲ್ ಚೇಂಜಸ್ ದಟ್ ಹ್ಯಾಡ್ ಬೀನ್ ಟೇಕಿಂಗ್ ಪ್ಲೇಸ್ ಈಚ್ ಡೇ, ಸೊ ದೇ ಟುಕ್ ಇಟ್ ಫಾರ್ ಗ್ರಾಂಟೆಡ್ ದೇರ್ ಚೀಸ್ ವುಡ್ ಬಿ ದೇರ್. ಅವ್ರು ಯಾಕೆ ಲೇಟಾಗಿ ಬರ್ತಾರಪ್ಪ ಅಂದ್ರೆ ಹೆಂಗಿದ್ರು ಚೀಸ್ ಇರ್ತದಲ್ಲ ಅಂತೇಳಿ ಅವ್ರ ತಲೆಯಲ್ಲಿ ಒಂದು ವಿಚಾರ ಇರ್ತದೆ. ಅವರು ಯಾವುದೇ ರೀತಿಯಿಂದ ಅದನ್ನು ಅನಾಲಿಸಿಸ್ ಮಾಡಿರೋದಿಲ್ಲ, ಪ್ರಮಾಣ ಎಷ್ಟದ ಅಂತ ಡೈಲಿ ಚೆಕ್ಕು ಮಾಡಿರೋದಿಲ್ಲ. ಹೀಗಾಗಿ ಚೀಸ್ ಇರ್ತದೆ ಬಿಡಪ್ಪ, ನಾವು ಲೇಟ್ ಮಾಡೋದ್ರೆ ನಡೀತದೆ ಅಂತ ಹೇಳಿ ಅವರು ತಿಳ್ಕೊಂಡು ಮೂವ್ ಆಗ್ತಾರೆ. They were unprepared for what they found. ಆ್ಯಕ್ಚುಲಿ ಅಲ್ಲಿದ್ದದ್ದು ಸಿಚುವೇಶನನ್ನು ನೋಡಿ ಅವರು ಶಾಕ್ ಆಗ್ತಾರೆ. ದೇ ವರ್ ಟೋಟಲಿ ಅನ್ಪ್ರಿಪೇರ್ಡ್. ಓಕೆ, ಅವರು ಪ್ರಿಪೇರ್ ಆಗಿಲ್ಲ ಆ ಒಂದು ಪರಿಸ್ಥಿತಿಗೆ. ದೆನ್ ವಾಟ್, ನೋ ಚೀಸ್, ಹೆಮ್ ಎಲ್ಡ್. ಹಿ ಕಂಟಿನ್ಯೂಡ್ ಯೆಲ್ಲಿಂಗ್, ನೋ ಚೀಸ್, ನೋ ಚೀಸ್, ಆಸ್ ದೋ ಇಫ್ ಹಿ ಶೌಟೆಡ್ ಲೌಡ್ ಇನಫ್ ಸಮ್ಮನ್ ವುಡ್ ಪುಟ್ ಇಟ್ ಬ್ಯಾಕ್. ಆಸ್ ದೋ ಇಫ್ ಹಿ ಶೌಟೆಡ್ ಲೌಡ್ ಇನಫ್ ಸಮ್ಮನ್ ವುಡ್ ಪುಟ್ ಇಟ್ ಬ್ಯಾಕ್. ಓಕೆ, ವಾಟ್, ನೋ ಚೀಸ್ ಅಂತ ಹೆಮ್ ಕಿರ್ಚಾಡಕ್ಕೆ ಶುರು ಮಾಡ್ತಾನೆ. ಎಲ್ಲಿ ಹೋಯ್ತು ಚೀಸ್, ನೋ ಚೀಸ್, ನೋ ಚೀಸ್ ಅಂತ ಭಾಳ ಬೇಗ ಆ ಸಿಚುವೇಶನ್ನ ನೋಡಿ ಇವನು ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ. ದೆನ್ ಹೂ ಮೂವ್ಡ್ ಮೈ ಚೀಸ್, ಹಿ ಹಾಲರ್ಡ್. ಹಿ ಸ್ಟಾರ್ಟೆಡ್ ಶೌಟಿಂಗ್, ಹೂ ಮೂವ್ಡ್ ಮೈ ಚೀಸ್ ಅಂಥೇಳಿ ಅವನು ಭಾಳ ಜೋರಾಗಿ ಕಿರ್ಚಾಡ್ತಾನೆ. ಫೈನಲಿ ಹಿ ಪುಟ್ ಹಿಸ್ ಹ್ಯಾಂಡ್ಸ್ ಆನ್ ಹಿಸ್ ಹಿಪ್ಸ್,
His face turned red and he screamed at the top of his voice, "It's not fair." ಯಾರು ನನ್ನ ಇಲ್ಲಿದ್ದಂಥ ಚೀಸನ್ನು ಮೂವ್ ಮಾಡಿದ್ರಿ, ಯಾರು ತೊಗೊಂಡು ಹೋದ್ರಿ ಇದನ್ನು, ದಿಸ್ ಇಸ್ ನಾಟ್ ಫೇರ್, ಇದು ಅನ್ಯಾಯ ಅಂಥೇಳಿ ಜೋರಾಗಿ ಕಿರ್ಚಾಡ್ತಾನೆ. ದೆನ್ Haw just shook his head in disbelief. He too had counted on finding cheese at cheese station C. Okay, he stood there for a long time, frozen with shock. He was just not ready for this. ಆದರೆ ಹಾಗೆ ಇದನ್ನು ನಂಬಕ್ಕೆ ಆಗ್ತಾ ಇಲ್ಲ. ಹಾಗೂ ಕೂಡ ಶಾಕ್ ಆಗಿತ್ತು. He was totally not prepared to believe that there was no cheese. He too had counted on finding cheese at cheese station C. Okay, then he stood there for a long time, frozen with shock. He was just not ready for this. ನನಗೆ ಶಾಕ್ ಆಗಿದೆ. he is totally frozen now. ನಿಂತ ಜಾಗದಲ್ಲಿ ನಿಂತು ಬಿಟ್ಟಿದ್ದಾನೆ. ಹೆದರಿಕೆ, ಒಂಥರ ಆಶ್ಚರ್ಯ. ಓಕೆ, he was not just ready for this situation. ಓಕೆ, ಈ ಸಿಚುವೇಶನ್ಗೆ ಅವನು ರೆಡಿ ಆಗಿರಲಿಲ್ಲ, ಪ್ರಿಪೇರ್ ಆಗಿರಲಿಲ್ಲ. ದೆನ್ Hem was yelling something, but Haw didn't want to hear it. Hem ಕಿರ್ಚಾಡ್ತಾನೆ ಹೋಗ್ತಾ ಇದ್ದ. ಹಾಗೆ ಅದರ ಅವಶ್ಯಕತೆ ಇರಲಿಲ್ಲ, ಅವನು ಕೇಳ್ತಾನೆ ಇರಲಿಲ್ಲ ಅದನ್ನು. He didn't want to hear it. ಅದನ್ನು ಕೇಳಿಸ್ಕೊಳ್ಳೋ ಮನಸ್ಸು ಅವನಿಗಿರಲಿಲ್ಲ. He didn't want to deal with what was facing him, so he just turned everything out. Okay, so he didn't want to deal with what was facing him. ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಅದಕ್ಕೆ ಅವನಿಗೆ ವಿಚಾರ ಮಾಡೋದಕ್ಕೂ ಕೂಡ ಮನಸ್ಸಿರಲಿಲ್ಲ. So he just turned everything out. The little people's behavior was not very attractive or productive, but it was understandable. ಸೊ ಸುಮ್ಮನೆ ಕಿರ್ಚಾಡಿದ್ರೆ, ಚೇರಾಡಿದ್ರೆ ಅದಕ್ಕೆ ಏನೂ ಉಪಯೋಗ ಆಗೋದಿಲ್ಲ, ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ಓಕೆ, ಶಾಂತವಾಗಿದ್ದು ಏನು ಮಾಡಬೇಕಪ್ಪ ಅಂತಂದ್ರೆ ಸಿಚುವೇಶನ್ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಯಾವ ಥರ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೇಕಂತೇಳಿ ಶಾಂತವಾಗಿ ಒಂದು ಸಮಾನ ಚಿತ್ತದಿಂದ ಅಥವಾ ನಾವು ಒಂದು ಸಿಂಪಲ್ ಆಗಿ ಥಿಂಕ್ ಮಾಡದೆ ಹೋದರೆ ನಾವು ಅನ್ನೆಸೆಸರಿಲಿ ಆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮನ್ನು ಅಥವಾ ಸಿಚುವೇಶನನ್ನು ಇನ್ನೂ ಕಾಂಪ್ಲೆಕ್ಸ್ ಮಾಡ್ಕೋತೀವಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಯಾರನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾನಪ್ಪ ಅಂದ್ರೆ ಸೈಲೆಂಟಾಗಿ ಸಿಚುವೇಶನನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅನ್ನೋ ವ್ಯಕ್ತಿಗಳ ಒಂದು ಪ್ರತಿನಿಧಿತ್ವ ಇವನು ಮಾಡಿದ್ರೆ, ಏನೋ ಕೈಲಿ ಮಾಡೋಕೆ ಆಗದೆ ಇದ್ರೂ ಕೂಡ ಅಥವಾ ಒಂದು ಪರಿಸ್ಥಿತಿಗೆ ಒಂದು ಪ್ರಿಪೇರ್ ಆಗದೆ ಇದ್ದರೂ ಅಥವಾ ಪರಿಸ್ಥಿತಿಗೆ ಪ್ರಿಪೇರ್ ಆಗಲಿಲ್ಲ ಅಂತ ಹೇಳಿ ಯಾವತ್ತು ಒಂದೇ ಪರಿಸ್ಥಿತಿ ಇರ್ತದೆ ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಕಿರ್ಚಾಡ್ತಾರಲ್ಲ, ಆ ಒಂದು ವ್ಯಕ್ತಿಗಳನ್ನು ಯಾರು ಪ್ರತಿನಿಧಿಸ್ತಾರಪ್ಪ ಅಂತಂದರೆ ಹೆಮ್ ಪ್ರತಿನಿಧಿಸ್ತಾರೆ. ಓಕೆ, ದೆನ್ finding cheese wasn't easy, and it meant a great deal more to the little people than just having enough of it to eat every day. ನೋಡ್ರಿ, ಇವರಿಗೆ ಡೈಲಿ ಆ ಚೀಸ್ ಸುಮ್ಮನೆ ಚೀಸ್ ಸಿಕ್ಕಾಗ ಅದನ್ನು ಕುಂತು ತಿನ್ನೋದ್ರಲ್ಲಿ ಏನು ಇವರಿಗೆ ಒಂದು ಮಜಾ ಸಿಗ್ತಿತ್ತು ಅಥವಾ ಒಂದು ಹ್ಯಾಪಿನೆಸ್ ಸಿಗ್ತಿತ್ತು, ಈಗ ಅದನ್ನು ಹುಡ್ಕೋದು ಹೇಗೆ ಅಂತ ಹೇಳಿ ಇವರಿಗೆ ತುಂಬ ಕಷ್ಟವಾಗಿತ್ತು. ಓಕೆ, ಸೊ ಫೈಂಡಿಂಗ್ ಚೀಸ್ ವಾಸಂಟ್ ಈಸಿ, ಆ ಒಂದು ಚೀಸನ್ನು ಹುಡುಕಾಡೋದು ಅಷ್ಟು ಈಸಿ ಆಗಲಿಲ್ಲ. ಆ್ಯಂಡ್ ಇಟ್ ಮೆಂಟ್ ಅ ಗ್ರೇಟ್ ಡೀಲ್ ಮೋರ್ ಟು ದ ಲಿಟಲ್ ಪೀಪಲ್. ಓಕೆ, ಅದು ಇವರಿಗೆ ಭಾಳ ಕಷ್ಟಕರವಾದಂಥ ಕೆಲಸವಾಗಿತ್ತು. ದ್ಯಾನ್ ಜಸ್ಟ್ ಹ್ಯಾವಿಂಗ್ ಇನಫ್ ಆಫ್ ಇಟ್ ಟು ಈಟ್ ಎವ್ರಿ ಡೇ. ಸೊ ಸುಮ್ಮನೆ ಕೂತ್ಕೊಂಡು ತಿನ್ನೋದಲ್ಲ, ಅದ್ರ ಅಷ್ಟು ತಿಂದಷ್ಟು ಸುಲಭ ಅಲ್ಲ ಇದಕ್ಕೆ, ಅದನ್ನು ಮತ್ತೆ ಹುಡುಕೋದಪ್ಪ ಅಂತಂದ್ರೆ. ಓಕೆ, ವಿ ಶುಡ್ ಆ್ಯಕ್ಚುಲಿ ಚೇಂಜ್ ಅಂತೇಳಿ ಒಂದು ಈ ಸಿಚುವೇಶನ್ ನಮಗೆ ಫೋರ್ಸ್ ಮಾಡಿ ಹೇಳ್ತಾರೆ. ದೆನ್ ಫೈಂಡಿಂಗ್ ಚೀಸ್ ವಾಸ್ ದ ಲಿಟಲ್ ಪೀಪಲ್ಸ್ ವೇ ಆಫ್ ಗೆಟಿಂಗ್ ವಾಟ್ ದೇ ಥಾಟ್ ದೇ ನೀಡೆಡ್ ಟು ಬಿ ಹ್ಯಾಪಿ. ಸೊ ಇವರು ಹ್ಯಾಪಿ ಆಗಿರ್ಬೇಕಂತಿದ್ರು, ಬಟ್ ಹ್ಯಾಪಿ ಹೇಗಿರೋದು ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇ ಫೈಂಡ್ ಚೀಸ್. ಸೊ ಆ ಚೀಸ್ ಇವರಿಗೆ ಸಿಗಲಿಲ್ಲಪ್ಪ ಅಂತಂದ್ರೆ ದೇ ವುಡ್ ನಾಟ್ ಬಿ ಹ್ಯಾಪಿ. ದೇ ಹ್ಯಾಡ್ ದರ್ ಓನ್ ಐಡಿಯಾಸ್ ಆಫ್ ವಾಟ್ ಚೀಸ್ ಮೆಂಟ್ ಟು ದೆಮ್ ಡಿಪೆಂಡಿಂಗ್ ಆನ್ ದ ಟೇಸ್ಟ್. ಅವರ ಟೇಸ್ಟ್ಗೆ ಅನುಗುಣವಾಗಿ ಆ ಚೀಸ್ ಅವರಿಬ್ಬರಿಗೂ ಯಾವ ರೀತಿ ಒಂದು ಮಹತ್ವದಾಗಿತ್ತು ಅಂಥೇಳಿ ಅವರಿಗೆ ಒಂದು ಅವರ ಓನ್ ಐಡಿಯಾಸ್ಗಳು ಆ ಚೀಸ್ಗೆ ಸಂಬಂಧಪಟ್ಟು ಆಗಿತ್ತು. ದೆನ್ ಫಾರ್ ಸಮ್ ಫೈಂಡಿಂಗ್ ಚೀಸ್ ವಾಸ್ ಹ್ಯಾವಿಂಗ್ ಮೆಟೀರಿಯಲ್ ಥಿಂಗ್ಸ್. ಕೆಲವರಿಗೆ ಫೈಂಡಿಂಗ್ ಚೀಸ್ ವಾಸ್ ಹ್ಯಾವಿಂಗ್ ಮೆಟೀರಿಯಲ್ ಥಿಂಗ್ಸ್. ಫಾರ್ ಅದರ್ಸ್ ಇಟ್ ವಾಸ್ ನಾಟ್. ಇಟ್ ವಾಸ್ ಎಂಜಾಯಿಂಗ್ ಗುಡ್ ಹೆಲ್ತ್ ಆರ್ ಡೆವಲಪಿಂಗ್ ಎ ಸ್ಪಿರಿಚುವಲ್ ಸೆನ್ಸ್ ಆಫ್ ವೆಲ್ ಬೀಯಿಂಗ್. ಕೆಲವರಿಗೆ ಈಗ ಈ ಭೌತಿಕ ಆನಂದ ಅಥವಾ ಈ ಭೌತಿಕ ಒಂದು ಹ್ಯಾಪಿನೆಸ್ ಇಂಪಾರ್ಟೆಂಟ್ ಆದರೆ ಅಥವಾ ಮಟೀರಿಯಲ್ ಥಿಂಗ್ಸ್ ಮೇಲೆ ಒಂದು ಇವರಿಗೆ ಇಂಪಾರ್ಟೆಂಟ್ ಆದರೆ, ಕೆಲವ್ರಿಗೆ ಏನಾಗ್ತದಪ್ಪ ಅಂತಂದರೆ ಆ ಒಂದು ಚೀಸನ್ನು ತೊಗೊಂಡು ಇವರು ತುಂಬ ಒಂದು ಗುಡ್ ಹೆಲ್ತನ್ನು ಎಂಜಾಯ್ ಮಾಡೋದಾಗಲಿ ಅಥವಾ ಸ್ಪಿರಿಚುವಲ್ ಸೆನ್ಸ್, ಒಂದು ಆಧ್ಯಾತ್ಮಿಕ ಒಂದು ಸೆನ್ಸನ್ನು ಎಂಜಾಯ್ ಮಾಡೋದಾಗಲಿ ಇಬ್ಬರಿಗೂ ಬೇರೆ ಬೇರೆ ಥರ ಅಭಿರುಚಿಗಳಿತ್ತು. ಸೊ ಇದೇ ರೀತಿ ಏನು ಹೇಳ್ತಾರಪ್ಪ ಅಂತಂದ್ರೆ ಇನ್ ಅವರ್ ವರ್ಕಿಂಗ್ ಎನ್ವೈರ್ಮೆಂಟ್ ಆಲ್ಸೋ, ಕೆಲವರಿಗೆ ದುಡ್ಡು ಭಾಳ ಐಷಾರಾಮಿ ಜೀವನ ತಂದು ಕೊಟ್ಟರೆ, ಕೆಲವರಿಗೆ ಅದೇ ಮುಂದೆ ಸ್ಪಿರಿಚುವಲಿ ಅಥವಾ ಬೈ ಹೆಲ್ತ್ ಅಥವಾ ಆರೋಗ್ಯಕರವಾಗಿರಲು ಕೂಡ ಇಲ್ಲಿ ಸಾಧ್ಯವಾಗ್ತಾ ಇರ್ತದೆ. ಓಕೆ, ಆ ದುಡ್ಡಿನ ಮುಖಾಂತರ ಅಂತ ಹೇಳಿ ಇಲ್ಲಿ ಒಂದು ಐಡಿಯಾ ಕೊಡ್ತಾರೆ. ದೆನ್
For her, cheese just meant feeling safe, having a loving family someday, and living in a cozy cottage on Cheddar Lane. Okay. ಫಾರ್ ಹಾಗೆ ಚೀಸ್ ಯಾಕೆ ಇಂಪಾರ್ಟೆಂಟ್ ಆಗಿತ್ತಪ್ಪ ಅಂತಂದರೆ ಅವನು ಒಂದು ದಿವಸ ಆ ಚೀಸನ್ನು ತೊಗೊಂಡ್ಮೇಲೆ ಭಾಳ ಸೇಫ್ ಆಗಿರ್ತಿದ್ದ ಆಮೇಲೆ ತನ್ನ ಸೇಫ್ಟಿಗೆ ಅದು ಚೀಸ್ ಬೇಕಾಗಿತ್ತು ಅನ್ನುವ ಅವನಿಗೆ ಒಂದು ವಿಚಾರ ಅವನ ತಲೆಯಲ್ಲಿತ್ತು. ಆಮೇಲೆ ಒಂದು ಫ್ಯಾಮಿಲಿ ಮಾಡಿಕೊಂಡು ಈ ಒಂದು ಚೆಡರ್ ಲೇನಲ್ಲಿ ಇದ್ದಂಥ ಒಂದು ಕೋಸಿ ಕಾಟೇಜ್, ಒಂದು ಅತಿ ಕಂಫರ್ಟಬಲ್ ಕಾಟೇಜಲ್ಲಿ ಜೀವನ ನಡೆಸ್ಬೋದು ಅಂಥೇಳಿ ಇವನ ಒಂದು ಪ್ಲ್ಯಾನ್ ಆಗಿತ್ತು ಚೀಸ್ ಇದ್ದಾಗ. ದೆನ್ ಇವನಿಗೆ ಚೀಸ್ ಯಾವ ಥರ ಮಹತ್ವದಾಗಿತ್ತಪ್ಪ ಅಂತಂದರೆ, ಹೆಮ್ಮಿಗೆ ಯಾವ ಥರ ಮಹತ್ವದಾಗಿತ್ತಪ್ಪ ಅಂತಂದರೆ, ಚೀಸ್ ವಾಸ್ ಬಿಕಮಿಂಗ್ ಅ ಬಿಗ್ ಚೀಸ್ ಇನ್ ಚಾರ್ಜ್ ಆಫ್ ಅದರ್ಸ್ ಆ್ಯಂಡ್ ಓನಿಂಗ್ ಅ ಬಿಗ್ ಹೌಸ್ ಅಟಾಪ್ ಕ್ಯಾಂಬರ್ಟ್ ಹಿಲ್. ಟು ಹೆಮ್, ಚೀಸ್ ವಾಸ್ ಬಿಕಮಿಂಗ್ ಅ ಬಿಗ್ ಚೀಸ್ ಇನ್ ಚಾರ್ಜ್ ಆಫ್ ಅದರ್ಸ್. ಓಕೆ, ಇನ್ ಚಾರ್ಜ್ ಆಫ್ ಅದರ್ಸ್ ಆ್ಯಂಡ್ ಓನಿಂಗ್ ಅ ಬಿಗ್ ಹೌಸ್ ಅಟಾಪ್ ಕ್ಯಾಂಬರ್ಟ್ ಹಿಲ್. ಇವನು ಕೂಡ ಒಂದು ಕ್ಯಾಂಬರ್ಟ್ ಹಿಲ್ಲಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಸಿ ಅಲ್ಲಿ ಆರಾಮಾಗಿರ್ಬೇಕಂತೇಳಿ ಪ್ಲ್ಯಾನ್ ಮಾಡಿರ್ತಾನೆ. ದೆನ್ ಬಿಕಾಸ್ ಚೀಸ್ ವಾಸ್ ಇಂಪಾರ್ಟೆಂಟ್ ಟು ದೆಮ್, the two little people spent a long time trying to decide what to do. ಸೊ ಈಗ ಚೀಸ್ ಇವರಿಗೆ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಸೊ ಹೀಗಾಗಿ ಇವ್ರು ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಇಬ್ಬರು ಅಲ್ಲೇ ಕುಂತು ಭಾಳ ದೇ ಸ್ಪೆಂಟ್ ಅ ಲಾಂಗ್ ಟೈಮ್, ಅಂದರೆ ಭಾಳಷ್ಟು ಸಮಯವನ್ನು ಇವರು ವ್ಯರ್ಥ ಮಾಡಿದ್ರು, ಅಂದರೆ ಅದನ್ನು ಸ್ಪೆಂಡ್ ಮಾಡಿದ್ರು. ಏನು ಮಾಡ್ಬೋದಪ್ಪ ಅಂಥೇಳಿ ವಿಚಾರ ಮಾಡಿದ್ರು. ಆದರೆ ಇಷ್ಟೊತ್ತಿಗೆ ಆಗಲೇ ಅವು ಎರಡು ಇಲಿಗಳು ಆ್ಯಕ್ಟ್ ಮಾಡಿದ್ದು, ಅವು ಮುಂದೆ ಹೋಗಿದ್ದು ಹುಡುಕಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವ್ರು ಮಾಡ್ತಾ ಇಲ್ಲ, ಇವರು ವಿಚಾರ ಮಾಡ್ತಾ ಇದ್ದಾರೆ ಏನು ಮಾಡ್ಬೋದು. ಓಕೆ, ಟ್ರೈಂಗ್ ಟು ಡಿಸೈಡ್ ವಾಟ್ ಟು ಡೂ, ಏನು ನಿರ್ಣಯ ತೊಗೋಬೋದು ಅಂಥೇಳಿ ಇವರು ವಿಚಾರ ಮಾಡ್ತಾ ಇದ್ದಾರೆ. ದೆನ್ ಆಲ್ ದೇ ಕುಡ್ ಥಿಂಕ್ ಆಫ್ ವಾಸ್ ಟು ಕೀಪ್ ಲುಕಿಂಗ್ ಅರೌಂಡ್ ಚೀಸ್ಲೆಸ್ ಸ್ಟೇಷನ್ ಸಿ ಟು ಸಿ ಇಫ್ ದ ಚೀಸ್ ವಾಸ್ ರಿಯಲಿ ಗಾನ್. ಅಲ್ಲಿ ಏನು ಮಾಡಕತ್ತಾರಪ್ಪ ಅಂದರೆ, ಇವರು ವಿಚಾರ ಮಾಡೋದು ಬದಲಾಗಿ ಆ ಚೀಸ್ ಸ್ಟೇಷನ್ ಸಿಯಲ್ಲಿನ ಆ ಸಿ ಸ್ಟೇಷನ್ ಏನದಲ್ಲ ಅಲ್ಲೇ ಸುತ್ತಮುತ್ತ ನೋಡ್ತಾ ಇದ್ದಾರೆ. ಹೆಂಗೆ ಹೋಯ್ತಪ್ಪ ಇದು, ನಿಜವಾಗ್ಲೂ ಹೋಯ್ತೇನೋ, ಯಾಕೆ ಹೋಯ್ತು, ಏನು ಹೋಯ್ತು, ಏನಾಗಿತ್ತು ಅಂತ ಬರೀ ನಾನ್ಸೆನ್ಸ್ ಕ್ವಶನ್ಸ್ ಅಥವಾ ಯೂಸ್ಲೆಸ್ ಕ್ವಶನ್ಸ್, ಬೇಸ್ಲೆಸ್ ಕ್ವಶನ್ಸನ್ನು ತಮ್ಮಷ್ಟಿಗೆ ತಾವೇ ಮಾಡಿಕೊಂಡು ದೇ ಆರ್ ಸ್ಪೆಂಡಿಂಗ್ ದೇ ಆರ್ ವೇಸ್ಟಿಂಗ್ ದ ಟೈಮ್ ಆ್ಯಕ್ಚುಲಿ. ಓಕೆ, ದೆನ್ while Sniff and Scurry had quickly moved on, Hem and Haw continued to hem and haw. Okay, ಇಲ್ಲಿ while Sniff and Scurry had quickly moved on. ಸ್ನಿಫ್ ಮತ್ತು ಸ್ಕರಿ ಅಲ್ಲಿಂದ ಇಮಿಡಿಯೇಟ್ಲಿ ಮೂವ್ ಆದಮೇಲೆ, ಓಕೆ, ಅಲ್ಲಿ ಹೋಗಿ ಅವರು ಆಲ್ರೆಡಿ ಹುಡುಕಾಡ್ತಾ ಇದ್ದಾರೆ. ಬಟ್ ಹೆಮ್ ಆ್ಯಂಡ್ ಹಾ ನಿಜವಾಗ್ಲೂ ಹೆಮ್ ಆ್ಯಂಡ್ ಹಾ ಮಾಡ್ತಾ ಇದ್ದಾರೆ. ಓಕೆ, ದೇ ಆರ್ ಆ್ಯಕ್ಚುಲಿ indulged in hem and haw. ಅಂದರೆ ಹೆಮ್ ಆ್ಯಂಡ್ ಹಾ ಅಂದರೆ ಏನಿಲ್ಲ, ದೇ ಆರ್ ಅನೇಬಲ್ ಟು ಡಿಸೈಡ್. ಓಕೆ, ದೇ ಆರ್ ಅನೇಬಲ್ ಟು ಕಮ್ ಟು ಡೆಫಿನಿಟ್ ಕನ್ಕ್ಲೂಷನ್. ಒಂದು ಕನ್ಕ್ಲೂಷನ್ ಬರೋಕ್ಕಾಗಲ್ತು ಅವರಿಗೆ, ಅನಿರ್ಧಾರ. ಓಕೆ, ಒಂದು ತೀರ್ಮಾನಿಸಲಾಗದಂಥ ಒಂದು ಪ್ರಕ್ರಿಯೆಯಲ್ಲಿ ಅದಾರೆ ಇವರು. ಓಕೆ, ದೆನ್ ದೇ ranted and raved at the injustice of it all. ಎಂಥ ಅನ್ಯಾಯ ಆಯ್ತಿದು ಅಂತೇಳಿ ಸುಮ್ಮನೆ ಕಿರ್ಚಾಡ್ತಾ ಇದ್ದಾರೆ. ಅಲ್ಲಿ ಏನು ಮಾಡ್ಬೇಕಂತ ವಿಚಾರ ಮಾಡ್ತಾ ಇಲ್ಲ ಇವರು. ದೇ ಆರ್ ಜಸ್ಟ್ ರ್ಯಾಂಟಿಂಗ್ ಆ್ಯಂಡ್ ರೇವಿಂಗ್, ದೇ ಆರ್ ಜಸ್ಟ್ ಶೌಟಿಂಗ್. ಓಕೆ, ಎಂಥ ಅನ್ಯಾಯ ಇದು ಅಂಥೇಳಿ ದೇ ಆರ್ ಜಸ್ಟ್ ಶೌಟಿಂಗ್. ಹಾ ಸ್ಟಾರ್ಟೆಡ್ ಟು ಗೆಟ್ ಡಿಪ್ರೆಸ್ಡ್. ಓಕೆ, ಹಾ ತುಂಬ ಡಿಪ್ರೆಸ್ ಆದ, ಭಾಳ ವ್ಯಥೆ ಆಯಿತು ಅವನಿಗೆ, ವ್ಯಥೆಪಟ್ಟ. ವಾಟ್ ವುಡ್ ಹ್ಯಾಪನ್ ಇಫ್ ದ ಚೀಸ್ ವಾಸಂಟ್ ದೇರ್ ಟುಮಾರೋ. ನಾಳೆಯೂ ಕೂಡ ಚೀಸ್ ಸ್ಟೇಷನ್ ಸಿಯಲ್ಲಿ ಏನಾದರೂ ಚೀಸ್ ಇರಲಿಲ್ಲಪ್ಪ, ನಾವು ಏನು ಮಾಡೋದು ಅಂತ ವಿಚಾರ. he had made future plans based on this cheese. ಆ ಚೀಸನ್ನು ಇವನು ತಲೆಯಲ್ಲಿಟ್ಟುಕೊಂಡು ಅದರ ಮೇಲೇ ಇವನು ಕೆಲವು ಪ್ಲ್ಯಾನ್ಸನ್ನು ಮಾಡಿದ್ದ, ಅದರ ಸಂಬಂಧಪಟ್ಟಂಗೆ ಕೆಲವು ಪ್ಲ್ಯಾನ್ಸ್ಗಳನ್ನು ಇವನು ಮಾಡ್ಕೊಂಡಿದ್ದ. ಓಕೆ, ಅದೆಲ್ಲ ಫೇಲ್ ಆಯ್ತಲ್ಲ ಅಂತೇಳಿ ಒಂಥರ ಇವನಿಗೆ ಹೆದರಿಕೆ ಮತ್ತು ಹತಾಶ ಭಾವನೆ. ದೆನ್ ದ ಲಿಟಲ್ ಪೀಪಲ್ ಕುಡಂಟ್ ಬಿಲೀವ್ ಇಟ್. ಹೌ ಕುಡ್ ದಿಸ್ ಹ್ಯಾವ್ ಹ್ಯಾಪನ್? ನೋ ಒನ್ ಹ್ಯಾಡ್ ವಾಂಟ್ ದೆಮ್. ಇಟ್ ವಾಸಂಟ್ ರೈಟ್. ಇಟ್ ವಾಸ್ ನಾಟ್ ದ ವೇ ಥಿಂಗ್ಸ್ ವರ್ ಸಪೋಸ್ ಟು ಬಿ. ಓಕೆ, ಇವರಿಗೆ ನಂಬಕ್ಕಾಗ್ತಾ ಇಲ್ಲ, ಹೆಂಗಾಯ್ತಪ್ಪ ಇದು ಹೇಗಾಗಿರ್ಬೋದು. ಓಕೆ, ನೋ ಒನ್ ಹ್ಯಾಡ್ ವಾಂಟ್ ದೆಮ್. ಯಾರೋ ನಮಗೆ ವಾರ್ನಿಂಗ್ ಕೊಟ್ಟಿರಲಿಲ್ಲ ಇದಕ್ಕಿಂತ ಮುಂಚೆ, ಆದರೂ ಕೂಡ ಹೆಂಗಾಯ್ತಿದು. ಇಟ್ ವಾಸಂಟ್ ರೈಟ್, ಇದು ಸರಿಯೂ ಅಲ್ಲ. ಇಟ್ ವಾಸ್ ನಾಟ್ ದ ಥಿಂಗ್ಸ್ ದೇ ವರ್ ಸಪೋಸ್ ಟು ಬಿ. ಈ ಥರ ಆಗ್ತದಪ್ಪ ಅನ್ನೋದು ನಾವು ಅಂದ್ಕೊಂಡಿರಲಿಲ್ಲ, ಮತ್ತು ಹೇಗಾಯಿತು, ಹೌ ಡಿಡ್ ಇಟ್ ಹ್ಯಾಪನ್ ಅಂಥೇಳಿ ದೇ ಆರ್ ಜಸ್ಟ್ ವೇಸ್ಟಿಂಗ್ ದ ಟೈಮ್ ಬೈ ಇಂಡಲ್ಜಿಂಗ್ ಇನ್ ದಿಸ್ ಟೈಪ್ ಆಫ್ ಅ ಡಿಸ್ಕಷನ್, ಟೋಟಲಿ ಬೇಸ್ಲೆಸ್ ಡಿಸ್ಕಷನ್. ಓಕೆ, ಮುಂದೆ ಹೋಗ್ತಾನೆ ಇಲ್ಲ, ಹೊಸದು ಏನಾದರೂ ಕಂಡುಹಿಡಿಬೇಕಲ್ಲ, ಹೊಸದು ಏನಾದರೂ ಒಂದು ದಾರಿಯನ್ನು ಕಂಡುಹಿಡಬೇಕು ನಾವು ಅನ್ನೋದ್ರ ವಿಚಾರ ಮಾಡ್ತಾ ಇಲ್ಲ. ದೇ ಆರ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ಡಿಸ್ಕಸಿಂಗ್ what is not important now. Okay, then Hem and Haw went home that night hungry and discouraged. ಅವತ್ತಿನ ದಿವಸ ರಾತ್ರಿ ಹೆಮ್ ಆ್ಯಂಡ್ ಹಾ ಏನು ಮಾಡಿದ್ರಪ್ಪ ಅಂತಂದ್ರೆ, ಹಂಗ್ರಿ, ಉಪವಾಸದಿಂದ ಮತ್ತು ಡಿಸ್ಕರೇಜ್ ಆಗಿ ತಮ್ಮ ಮನೆಗೆ ಹೋದರು. ಬಟ್ ಬಿಫೋರ್ ದೆ ಲೆಫ್ಟ್, ಬಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ
ಅವರು ಏನು ಬರೆದ್ರಪ್ಪ ಅಂದ್ರೆ ಟೀ ಸ್ಟೇಷನ್ ಗೋಡೆ ಮೇಲಪ್ಪ ಅಂತಂದ್ರೆ, ದ ಮೋರ್ ಇಂಪಾರ್ಟೆಂಟ್ ಯುವರ್ ಚೀಸ್ ಈಸ್ ಟು ಯು, ದ ಮೋರ್ ಯು ವಾಂಟ್ ಟು ಹೋಲ್ಡ್ ಆನ್ ಟು ಇಟ್. ಅಂದರೆ ಒಂದು ವಸ್ತು ಏನಾದರೂ ನಿಮಗೆ ಭಾಳ ಇಂಪಾರ್ಟೆಂಟ್ ಆಯ್ತಪ್ಪ ಅಂತಂದ್ರೆ ನೀವು ಅದ್ರ ಮೇಲೇ ಜಾಸ್ತಿ ಡಿಪೆಂಡ್ ಆಗಿಬಿಡ್ತೀರಿ. ಅಂದರೆ ದ ಮೋರ್ ಇಂಪಾರ್ಟೆಂಟ್ ದ ಚೀಸ್, ದ ಮೋರ್ ಇಂಪಾರ್ಟೆಂಟ್ ಯು ಹೋಲ್ಡ್ ಆನ್ ಟು ಇಟ್. ಓಕೆ, ಅದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂತ ನೀವು ಅದನ್ನು ಒಂದು ಇಂಪಾರ್ಟೆಂಟ್ ಆಗಿದ್ರೆ ಅದ್ರ ಮೇಲೆ ನೀವು ಜಾಸ್ತಿ ಏನಾಗಿರ್ತೀರಿ, ಡಿಪೆಂಡೆಂಟ್ ಆಗಿರ್ತೀರಿ. ಒಂದು ವೇಳೆ ಆ ಒಂದು ವಸ್ತು ನೀವು ಕಳ್ಕೊಂಡ್ರೆ ಅಥವಾ ಆ ವಸ್ತು ಏನಾದರೂ ನಿಮ್ಗೆ ಹೋಯ್ತು ಬಿಟ್ಟು ಅಂತಂದ್ರೆ ಯು ಶುಡ್ ಮೂವ್ ಅಂತ ಹೇಳಿ ರೈಟರ್ ಹೇಳ್ತಾರೆ. ಇಂಥ ಪರಿಸ್ಥಿತಿಗಳು, ಇಂಥ ಒಂದು ವ್ಯತಿರಿಕ್ತ ಪರಿಸ್ಥಿತಿಗಳು, ಇಂಥ ಆಪೋಸಿಟ್ ಸಿಚುವೇಶನ್ಸ್ ಆಗಲಿ, ಇಂಥ ಒಂದು ಡಿಫಿಕಲ್ಟ್ ಸಿಚುವೇಶನ್ಸ್ ಆಗಲಿ, ನಾವು ಎಲ್ಲೇ ಹೋದರೂ ಕೂಡ ಇಂಥ ಸಿಚುವೇಶನ್ಸ್ ಬರ್ತಾವೆ. ಬಟ್ ಸ್ಟಿಲ್ ಇಫ್ ವಿ ಡೋಂಟ್ ಮೇಕ್ ಅಪ್ ಅವರ್ ಮೈಂಡ್ ಟು ಮೂವ್ ಆ್ಯಂಡ್ ಟು ಫೈಟ್ ಬ್ಯಾಕ್ ಆ್ಯಂಡ್ ಟು ಪುಟ್ ಅವರ್ ಸೆಲ್ಸ್ ಇನ್ ಅ ನ್ಯೂ ಲೈಟ್, ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಬಿಕಾಸ್ ಡಿಫಿಕಲ್ಟೀಸನ್ನು ಕ್ರಿಯೇಟ್ ಮಾಡೋರು ಇರ್ತಾರೆ, ಬಿಕಾಸ್ ನಮ್ಮನ್ನು ಒಂದೊಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಸಿ ಕೆಲವರು ಅದನ್ನು ಅಪಹಾಸ್ಯ ಕೂಡ ಮಾಡೋರು ಇರ್ತಾರೆ. ಕೆಲವರು ಒಂದೊಂದು ಸಲ ಏನಾಗ್ತದೆ, ನಾವು ತಗೊಂಡಂಥ ಡಿಸಿಷನ್, ಆಮೇಲೆ ನಾವು ತೆಗೆದುಕೊಂಡಂಥ ಕೆಲವು ತಪ್ಪು ದಾರಿಗಳು, ನಾವು ಹೋಗುವಂಥದ್ದು ಕೆಲವು ದಾರಿಗಳು ತಪ್ಪಾಗಿ ಏನಾಗ್ಬಿಡ್ತಾವಪ್ಪ ಅಂದ್ರೆ ನಮ್ಮನ್ನು ನಾವು ಡಿಫಿಕಲ್ಟ್ ಸಿಚುವೇಶನಲ್ಲಿ ಪ್ಲೇಸ್ ಮಾಡಿರ್ತೀವಿ. ಬಟ್ ಇಲ್ಲಿ ಏನು ಹೇಳ್ತಾರಪ್ಪ, ಒಂದೊಂದು ಸಲ ವರ್ಕ್ ಎನ್ವೈರನ್ಮೆಂಟಲ್ಲಿ ಚೇಂಜಸ್ ಕೂಡ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಇಂದಕ್ಕೆಲ್ಲ ಡಿಜಿಟಲ್ ಇರಲಿಲ್ಲ, ಡಿಜಿಟಲೈಸ್ ಆಗಿರಲಿಲ್ಲ. ಈಗ ಎಲ್ಲ ಡಿಪಾರ್ಟ್ಮೆಂಟ್ಸ್ ಕೂಡ ಡಿಜಿಟಲೈಸ್ ಆಗಿರ್ತವೆ. ಸೊ ವಿ ಶುಡ್ ಟ್ರೈ ಟು ಅಡಾಪ್ಟ್ ಟು ಇಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಮೊದಲೆಲ್ಲ ಸ್ಕೂಲ್ ಕಾಲೇಜಸಲ್ಲಿ ವೈಟ್ ಬೋರ್ಡ್ಸ್, ಬ್ಲ್ಯಾಕ್ ಬೋರ್ಡ್ಸ್ ಇದ್ದಾಗ ಈಗೆಲ್ಲ ವೈಟ್ ಬೋರ್ಡ್ಸ್ ಮತ್ತು ಸ್ಮಾರ್ಟ್ ಬೋರ್ಡ್ಸ್ಗಳ ಕಾಲ. ಸೊ ವಿ ಶುಡ್ ಅಡಾಪ್ಟ್ ಟು ದ ಚೇಂಜ್. ವಿ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ದ ಚೇಂಜ್. ಓಕೆ, ಅಥವಾ ಒಂದು ಸಿಚುವೇಶನ್ ಬಂತಪ್ಪ ಅಂದರೆ ಎದೆಗುಂದದೆ ವಿ ಶುಡ್ ಮೂವ್ ಫಾರ್ವರ್ಡ್ ಅಂತ ಹೇಳ್ತಾರೆ. ಸೊ ಐ ಚೂಸ್ ಟು ಸ್ಟಾಪ್ ಹಿಯರ್. ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.